ಅದೊಂದು ತೀರಾ ಸಾಧಾರಣವಾಗಿ ಆರಂಭವಾದ ಬೆಳಗಿನ ಸಮಯ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಹತ್ತಿರವಿರುವ ನಮ್ಮ ಆ ಪುಟ್ಟ ಹಳ್ಳಿಯ ಸುತ್ತಲೂ ಹಸಿರು ತೆಂಗಿನ ತೋಟಗಳ ಮಧ್ಯೆ ತಲೆ ಎತ್ತಿ ನಿಂತಿರುವ ನಮ್ಮ ಹಳೆಯ ಕಾಲದ ಹೆಂಚಿನ ಮನೆಯಲ್ಲಿ ನಾನು ಎಂದಿನಂತೆ ಅಡುಗೆ ಮನೆಯ ಕೆಲಸ ಕಾರ್ಯಗಳಲ್ಲಿ ಸಂಪೂರ್ಣವಾಗಿ ಮುಳುಗಿಹೋಗಿದ್ದೆ. ಒಲೆಯಿಂದ ಬರುತ್ತಿದ್ದ ಮಸಾಲೆ ಸಾಂಬಾರಿನ ಘಮಲು ಇಡೀ ಮನೆಯ ತುಂಬೆಲ್ಲ ಹರಡಿಕೊಂಡಿತ್ತು. ಪಾತ್ರೆಗಳ ಸದ್ದಿನ ಮಧ್ಯೆ ಒಲೆಯ ಉರಿಯನ್ನು ಸರಿಪಡಿಸುತ್ತಾ ನಾನು ನನ್ನ ಲೋಕದಲ್ಲಿದ್ದೆ. ನಮ್ಮ ಮನೆಯಲ್ಲಿ ಕಳೆದ 10 ವರ್ಷಗಳಿಂದ ತೀರಾ ನಂಬಿಕಸ್ಥಳಾಗಿ ಮನೆಯ ಒಬ್ಬ ಸದಸ್ಯಳಂತೆಯೇ ಕೆಲಸ ಮಾಡಿಕೊಂಡಿದ್ದ ಗೌರಮ್ಮ ತುಂಬಾ ನಿಧಾನವಾಗಿ ಹೆಜ್ಜೆ ಸದ್ದಿಲ್ಲದಂತೆ ಅಡುಗೆ ಮನೆಯೊಳಗೆ ಕಾಲಿಟ್ಟಳು. ಸಾಮಾನ್ಯವಾಗಿ ಬಂದ ತಕ್ಷಣ ಪ್ರೀತಿಯಿಂದ ಮಾತನಾಡಿಸುತ್ತಿದ್ದ ಅವಳ ಮುಖದಲ್ಲಿ ಇಂದು ಎಂದೂ ಇಲ್ಲದ ಒಂದು ಕಡು ಕಂಗಾಲಿನ ಭಾವವಿತ್ತು. ಕಣ್ಣುಗಳಲ್ಲಿ ಏನೋ ಒಂದು ರೀತಿಯ ತಳಮಳ ಎದ್ದು ಕಾಣುತ್ತಿತ್ತು. ಕೈಯಲ್ಲಿ ಕಸಪೊರಕೆಯನ್ನು ಹಾಗೆ ಗಟ್ಟಿಯಾಗಿ ಹಿಡಿದುಕೊಂಡು ನೆಲದ ಕಡೆ ಮುಖ ಮಾಡಿ ಶೂನ್ಯವಾಗಿ ನಿಂತಿದ್ದ ಅವಳನ್ನು ನೋಡಿ ನನಗೆ ಒಮ್ಮೆಲೇ ಏನೋ ಒಂಥರ ಅನುಮಾನ ಮತ್ತು ಗಾಬರಿ ಶುರುವಾಯಿತು. ಅವಳು ತನ್ನ ಹಳೆಯ ಸೀರೆಯ ನಾರಿನಂತಾದ ಸೆರಗನ್ನು ಬೆರಳುಗಳಿಂದ ತುಂಬಾ ಜೋರಾಗಿ ಹೊಸೆಯುತ್ತಾ ಗಂಟಲನ್ನು ಕಷ್ಟಪಟ್ಟು ಸರಿಪಡಿಸಿಕೊಂಡು ತನ್ನೊಳಗಿನ ಸಂಕೋಚವನ್ನು ತಡೆಯಲಾಗದೆ ತುಂಬಾ ಸಣ್ಣ ಧ್ವನಿಯಲ್ಲಿ ನಡುಗುವ ಧ್ವನಿಯಲ್ಲಿ ಕೇಳಿದಳು, ರಾಧಮ್ಮ, ಬೇಜಾರು ಮಾಡ್ಕೋಬೇಡಿ, ಮನಸ್ಸಿಗೆ ತಗೋಬೇಡಿ, ನಿಮ್ಮ ಹತ್ರ ಒಂದು ಮುಖ್ಯವಾದ ಮಾತು ಕೇಳ್ಬೇಕಿತ್ತು. ಈ ಬಾರಿ ನಮ್ಮ ರಂಗನಾಥ್ ಸಾರ್ ಇನ್ನು ನನ್ನ ಕೈಗೆ ತಿಂಗಳ ಸಂಬಳ ಕೊಟ್ಟಿಲ್ಲಮ್ಮ. 5ನೇ ತಾರೀಖು ಮುಗಿದು ಇವತ್ತಿಗೆ 6ನೇ ತಾರೀಖು ಆಯಿತು. ಅದಕ್ಕೆ ಇವತ್ತು ಅಡುಗೆ ಏನು ಮಾಡ್ಬೇಕು ಅಂತ ಒಂದು ಮಾತು ಹೇಳ್ಬಿಟ್ರೆ ಅದನ್ನೆಲ್ಲ ಬೇಗ ಮುಗಿಸಿ ನಾನು ಹಾಗೆ ಊರ ಕಡೆ ಹೋಗಿ ಬರ್ತೀನಿ ಅಮ್ಮ. ಅಲ್ಲಿ ತುಂಬಾ ಅರ್ಜೆಂಟ್ ಕೆಲಸ ಇದೆ. ಅವಳು ಆ ಮಾತು ಹೇಳಿದ ತಕ್ಷಣ ನನಗೆ ಒಂದು ಕ್ಷಣ ನನ್ನ ಕಿವಿಗಳನ್ನೇ ನಂಬಲು ಸಾಧ್ಯವಾಗಲಿಲ್ಲ. ಕೈಯಲ್ಲಿದ್ದ ಸೌಟನ್ನು ಹಾಗೆ ಕುದಿಯುತ್ತಿದ್ದ ಸಾಂಬಾರಿನ ಪಾತ್ರೆಯ ಪಕ್ಕದಲ್ಲಿ ಇಟ್ಟು ಅವಳ ಕಡೆ ಆಶ್ಚರ್ಯದಿಂದ ಕಣ್ಣು ಅರಳಿಸಿ ತಲೆ ತಿರುಗಿಸಿ ನೋಡಿದೆ. ಅದೇನದು ಗೌರಮ್ಮ, ಇವತ್ತು ಹೀಗೆ ಮಾತಾಡ್ತಾ ಇದ್ದೀಯಾ? ಸಾರ್ ಇನ್ನೂ ನಿನಗೆ ಸಂಬಳ ಕೊಟ್ಟಿಲ್ಲವೇ? ನನಗಿಂತ ಚೆನ್ನಾಗಿ ಈ ಹಳ್ಳಿಯಲ್ಲಿ ನಿನಗೇ ಗೊತ್ತಲ್ವಾ ಅವರು ಎಷ್ಟು ಶಿಸ್ತಿನ ಮನುಷ್ಯ ಅಂತ. ನನ್ನ ಮದುವೆಯಾಗಿ ಇಷ್ಟು ವರ್ಷ ಆಯ್ತು. ಅವರ ಕೈಯಿಂದ 1 ರೂಪಾಯಿ ಇನ್ಯಾರಿಗೋ ಬಾಕಿ ಉಳಿದಿದ್ದನ್ನು ನಾನು ಇವತ್ತಿನವರೆಗೂ ನೋಡಿಲ್ಲ. ಪ್ರತಿ ತಿಂಗಳು 1ನೇ ತಾರೀಖು ಮುಗಿದು 2ನೇ ತಾರೀಖು ಬೆಳಗ್ಗೆ 6 ಗಂಟೆ ಆಗುವಷ್ಟರಲ್ಲಿ ನೀನು ಕೇಳದಿದ್ದರೂ ನಿನ್ನ ಕೈಗೆ ಸಂಬಳದ ದುಡ್ಡನ್ನು ಎಣಿಸಿ ಇಟ್ಟುಬಿಡ್ತಾರಲ್ಲ. ಅಂಥದ್ರಲ್ಲಿ ಈ ಬಾರಿ 6ನೇ ತಾರೀಖು ಬಂದ್ರೂ ಯಾಕೆ ಕೊಡಲಿಲ್ಲ? ನಿನಗೇನಾದ್ರೂ ತಪ್ಪು ತಿಳುವಳಿಕೆ ಆಗಿದೆಯಾ ಎಂದೇ ತೀವ್ರ ಗೊಂದಲದಿಂದ. ಅದಕ್ಕೆ ಗೌರಮ್ಮ ದೈನ್ಯವಾಗಿ ಮುಖ ಮಾಡಿ ಕಣ್ಣಲ್ಲಿ ತುಂಬಿ ಬರುತ್ತಿದ್ದಂತೆ, ಇಲ್ಲ ರಾಧಮ್ಮ, ನನಗ್ಯಾಕೆ ತಪ್ಪು ತಿಳುವಳಿಕೆ ಆಗುತ್ತೆ? ಹೌದು ಸಾರ್, ಯಾವಾಗಲೂ ಸಮಯಕ್ಕೆ ಸರಿಯಾಗಿ ಒಂದೇ ಒಂದು ದಿನವೂ ತಡಮಾಡದೆ ಕೈಗೆ ಕಾಸು ಕೊಡ್ತಾ ಇದ್ರು. ಆದ್ರೆ ಈ ಬಾರಿ ಇವತ್ತು 6ನೇ ತಾರೀಖು ಮುಗಿಯುತ್ತಾ ಬಂದ್ರು ಇನ್ನು ನನ್ನ ಕೈಗೆ ಕಾಸು ಕೊಟ್ಟಿಲ್ಲಮ್ಮ. ನಾನು ಸಾರ್ನ ನೇರವಾಗಿ ಹಾಲಿನಲ್ಲಿ ಕೇಳೋಣ ಅನ್ಕೊಂಡೆ. ಆದ್ರೆ ಇತ್ತೀಚೆಗೆ ಅವರ ಮುಖ ನೋಡಿದ್ರೆ ಯಾಕೋ ಏನೋ ಒಂಥರ ಗಂಭೀರವಾಗಿ ಇರ್ತಾರೆ. ಅವರ ಹತ್ರ ಹೋಗಿ ಕೇಳೋಕೆ ನನಗೆ ತುಂಬಾ ಭಯ ಆಯ್ತು. ಅದಕ್ಕೆ ಹೆದರಿ ನಿಮ್ಮ ಹತ್ರ ಬಂದೆ. ನಮ್ಮ ಮನೆ ಮಾಲೀಕರು 5ನೇ ತಾರೀಖಿನೊಳಗೆ ಮನೆ ಬಾಡಿಗೆ ಕೊಡಲೇಬೇಕು ಅಂತ ಇವತ್ತು ಬೆಳಗ್ಗೆನೆ ಬಂದು ನಮ್ಮ ಬಾಗಿಲ ಹತ್ರ ನಿಂತು ಗಲಾಟೆ ಮಾಡಿ ಜನರೆಲ್ಲ ನೋಡುವಂತೆ ಆಡಬಾರದ ಮಾತುಗಳನ್ನ ಆಡಿ ಹೋಗಿದ್ದಾರೆ. ಅಷ್ಟೇ ಅಲ್ಲಮ್ಮ, ನನ್ನ ಮಗಳು ಕಾವ್ಯಳ ಕಾಲೇಜು ಎಕ್ಸಾಮ್ ಫೀಸ್ ಕಟ್ಟೋಕು ಇವತ್ತೇ ಕೊನೆ ದಿನ ಅಂತೆ. ಇವತ್ತು ಕಟ್ಟದಿದ್ರೆ ಅವಳನ್ನ ಪರೀಕ್ಷೆಗೆ ಕೂರಿಸಲ್ಲ ಅಂತ ಕಾಲೇಜಿನವರು ಹೇಳಿದ್ದಾರಂತೆ. ಸಾರ್ ಹತ್ತಿರ ನೇರವಾಗಿ ಹೋಗಿ ದುಡ್ಡು ಕೇಳಬೇಕೋ ತಿಳಿಯದೆ ಮನಸ್ಸಿನಲ್ಲಿ ತುಂಬಾ ಸಂಕೋಚ ಮತ್ತು ಕಣ್ಣೀರು ಇಟ್ಕೊಂಡು ನಿಮ್ಮ ಬಳಿ ಬಂದೆ ಅಮ್ಮ ಎಂದು ಹೇಳುತ್ತಾ ಸೆರಗಿನಲ್ಲಿ ಕಣ್ಣೀರು ಒರೆಸಿಕೊಂಡಳು. ಅವಳ ಕಣ್ಣಲ್ಲಿ ಕಣ್ಣೀರು ತುಂಬಿ ಇಡೀ ಒಡಲು ನಡುಗುತ್ತಿರುವುದನ್ನು ನೋಡಿ ನನ್ನ ಹೆಣ್ಣು ಮನಸ್ಸು ಒಮ್ಮೆಲೇ ಕರಗಿ ನೀರಾಯಿತು. ನಾನು ಅವಳ ಹೆಗಲ ಮೇಲೆ ಕೈಯಿಟ್ಟು ಸಮಾಧಾನ ಮಾಡುತ್ತಾ, ಸರಿ ಬಿಡು ಗೌರಮ್ಮ, ನೀನೇನೂ ಯೋಚನೆ ಮಾಡಬೇಡ, ಎಲ್ಲವೂ ಸರಿಯಾಗುತ್ತೆ ಎಂದು ಧೈರ್ಯ ತುಂಬಿ ಇವತ್ತಿನ ಅಡುಗೆ ಏನು ಮಾಡಬೇಕೆಂದು ವಿವರವಾಗಿ ಹೇಳಿ ಅವಳನ್ನು ಸದ್ಯಕ್ಕೆ ಕೆಲಸಕ್ಕೆ ಕಳುಹಿಸಿದೆ. ಆದರೆ ಅವಳು ಹೋದ ಮೇಲೆಯೂ ನನ್ನ ಮನಸ್ಸಿನಲ್ಲಿದ್ದ ಗೊಂದಲ ಮತ್ತು ಕಾಟ ಮಾತ್ರ ಒಂದು ಹನಿಯೂ ಕಡಿಮೆಯಾಗಲಿಲ್ಲ. ಯಾರ ಕೈಯಿಂದಲೂ 1 ರೂಪಾಯಿ ಬಾಕಿ ಉಳಿಸಿಕೊಳ್ಳದ ಎಲ್ಲರಿಗೂ ಸಮಯಕ್ಕೆ ಸರಿಯಾಗಿ ಸಹಾಯ ಮಾಡುವ ನನ್ನ ಪತಿ ರಂಗನಾಥ್ ಈ ಬಾರಿ 6ನೇ ತಾರೀಖು ಆದರೂ ಗೌರಮ್ಮನ ಸಂಬಳವನ್ನು ಯಾಕೆ ಕೊಡದೆ ಹಾಗೆ ಮರೆತವರಂತೆ ಉಳಿಸಿಕೊಂಡಿದ್ದಾರೆ? ಅವರ ತಲೆಯಲ್ಲಿ ಏನು ಓಡುತ್ತಿದೆ ಎಂಬ ಯೋಚನೆ ನನ್ನ ತಲೆಯನ್ನು ಹುಳದಂತೆ ಕೊರೆಯಲು ಶುರುವಾಯಿತು.
ಅದೇ ಗೊಂದಲದ ಮನಸ್ಸಿನಿಂದ ಕೈಯಲ್ಲಿದ್ದ ಸೀರೆಯ ಸೆರಗನ್ನು ಗಟ್ಟಿಯಾಗಿ ಸರಿಪಡಿಸಿಕೊಳ್ಳುತ್ತಾ ನಾನು ಅಡುಗೆ ಮನೆಯಿಂದ ಹೊರಗೆ ಹಾಲಿನ ಕಡೆ ಭಾರವಾದ ಹೆಜ್ಜೆ ಹಾಕಿದೆ. ಹಾಲಿಗೆ ಬಂದು ನೋಡಿದರೆ ನನ್ನ ಪತಿ ರಂಗನಾಥ್ ಆರಾಮವಾಗಿ ತಮ್ಮ ನೆಚ್ಚಿನ ಈಜಿ ಚೇರ್ ಮೇಲೆ ಕುಳಿತು ತದೇಕಚಿತ್ತದಿಂದ ದಿನಪತ್ರಿಕೆಯನ್ನು ಓದುತ್ತಿದ್ದರು. ಹೊರಗೆ ಹಕ್ಕಿಗಳ ಸದ್ದು, ಹಳ್ಳಿಯ ಆ ಪ್ರಶಾಂತ ವಾತಾವರಣ ಎಲ್ಲವೂ ಎಂದಿನಂತೆಯೇ ಇತ್ತು. ಅವರ ಮುಖದಲ್ಲಿ ಯಾವುದೇ ರೀತಿಯ ಆತಂಕವಾಗಲಿ ಗಡಿಬಿಡಿಯಾಗಲಿ ಇರಲಿಲ್ಲ. ಮುಖ ಎಂದಿನಂತೆ ಗಂಭೀರತೆಯಿಂದ ಕೂಡಿತ್ತು. ನಾನು ಅವರ ತೀರಾ ಹತ್ತಿರಕ್ಕೆ ಹೋಗಿ ಒಂಚೂರು ಧ್ವನಿ ತಗ್ಗಿಸಿ, ಏನ್ರೀ, ನಾನು ಹೇಳೋದು ಸ್ವಲ್ಪ ಕೇಳಿಸ್ತಾ? ಈ ಬಾರಿ ನಮ್ಮ ಮನೆಯ ಕೆಲಸದವರಿಗೆ ನೀವು ಇನ್ನೂ ಸಂಬಳ ಕೊಟ್ಟಿಲ್ಲವೇ? ಗೌರಮ್ಮ ಈಗ ತಾನೇ ಅಡುಗೆ ಮನೆಯಲ್ಲಿ ನನ್ನ ಹತ್ತಿರ ಬಂದು ತುಂಬಾ ಬೇಜಾರಿನಿಂದ ಕೇಳ್ತಾ ಇದ್ದಾಳೆ. ಪಾಪ ಅವಳ ಮುಖ ನೋಡೋಕೆ ಆಗ್ತಿಲ್ಲ. ಇವತ್ತು ಅವಳ ಮಗಳ ಕಾಲೇಜು ಎಕ್ಸಾಮ್ ಫೀಸ್ ಕಟ್ಟೋಕೆ ಕೊನೆ ದಿನ ಅಂತೆ. ದುಡ್ಡು ಕೊಡದಿದ್ರೆ ಪರೀಕ್ಷೆಗೆ ಕೂರಿಸಲ್ಲ ಅಂತಾರಂತೆ ಎಂದೆ. ನನ್ನ ಇಷ್ಟೂ ಮಾತುಗಳನ್ನು ಸಂಪೂರ್ಣವಾಗಿ ಕೇಳಿಸಿಕೊಂಡರೂ ಅವರು ಪತ್ರಿಕೆಯಿಂದ ಕನಿಷ್ಠ ನನ್ನ ಕಡೆ ಕಣ್ಣು ಎತ್ತಿ ನೋಡಲೇ ಇಲ್ಲ. ಅವರ ಆ ತಟಸ್ಥ ನಡವಳಿಕೆ ನನಗೆ ಆಶ್ಚರ್ಯ ತರಿಸಿತು. ಪತ್ರಿಕೆಯ ಪುಟವನ್ನು ತಿರುಗಿಸುತ್ತಾ ತೀರಾ ಉದಾಸೀನವಾಗಿ ಮತ್ತು ಮುಕ್ತಸರಿಯಾಗಿ, ಇಲ್ಲ ಅಂದ್ರೆ ಏನೀಗ ರಾಧಾ, ಆ ಸಂಬಳದ ದುಡ್ಡನ್ನು ಇವತ್ತು ನೀನೇ ನಿನ್ನ ಕೈಯಾರೆ ಕೊಡು ಎಂದರು. ಅವರ ಬಾಯಿಂದ ಬಂದ ಆ ಅನಿರೀಕ್ಷಿತ ಮಾತನ್ನು ಕೇಳಿ ನನಗೆ ಒಂದು ಕ್ಷಣ ಮೈಯೆಲ್ಲ ಜುಮ್ ಎಂದಂತಾಯಿತು. ನಾನೆಲ್ಲಿಂದ ಕೊಡ್ಲಿರಿ? ನೀವು ಒಂದು ಮಾತು ಹೇಳದೆ ಒಟ್ಟಿಗೆ ಬ್ಯಾಂಕ್ನಿಂದ ಹಣ ತಂದು ಮನೆಯಲ್ಲಿ ಏನಾದ್ರೂ ಇಟ್ಟಿದ್ದೀರಾ? ಎಲ್ಲಿ ಇಟ್ಟಿದ್ದೀರಾ ಅಂತ ಹೇಳಿ, ನಾನೇ ಹೋಗಿ ತಂದು ಅವಳ ಕೈಗೆ ಕೊಡ್ತೀನಿ ಎಂದು ತರಾತುರಿಯಲ್ಲಿ ಕೇಳಿದೆ. ಎಂದೂ ಇಲ್ಲದ ಈ ವಿಚಿತ್ರ ಮತ್ತು ಒರಟು ನಡವಳಿಕೆಯನ್ನು ಕಂಡು ನನ್ನ ಹೆಣ್ಣು ಮನಸ್ಸಿನಲ್ಲಿ ಸಣ್ಣದಾಗಿ ಭಯ ಮತ್ತು ಯಾವುದೋ ಒಂದು ಅರಿಯದ ಅನುಮಾನದ ಕಿಡಿ ಶುರುವಾಯಿತು. ಅವರು ಇಷ್ಟಾದರೂ ಪೇಪರ್ನಿಂದ ತಲೆ ಎತ್ತದೆಯೇ ತಣ್ಣನೆಯ ಧ್ವನಿಯಲ್ಲಿ, ನಾನು ಈ ಬಾರಿ ಬ್ಯಾಂಕ್ನಿಂದ ಹಣ ತಂದು ಇಟ್ಟಿಲ್ಲ ರಾಧಾ. ನೀನೇ ಈಗ ಪೇಟೆಗೆ ಹೋಗಿ ಬ್ಯಾಂಕ್ನಿಂದ ದುಡ್ಡು ಡ್ರಾ ಮಾಡಿಕೊಂಡು ಬಂದು ಗೌರಮ್ಮನಿಗೆ ಸಂಬಳ ಕೊಡು ಎಂದರು. ಅವರ ಈ ಮಾತು ಕೇಳಿ ನನಗೆ ದಿಕ್ಕು ತೋಚದಂತಾಯಿತು. ಕೈಕಾಲುಗಳು ಒಂದು ಕ್ಷಣ ತಣ್ಣಗಾದವು. ನಾನು ಹೋಗಬೇಕೇ? ಏನ್ರೀ ಮಾತಾಡ್ತಾ ಇದ್ದೀರಾ ನೀವು? ಮದುವೆಯಾಗಿ ಇಷ್ಟು ವರ್ಷ ಆಯ್ತು, ನಿಮ್ಮ ನೆರಳಲ್ಲೇ ಬದುಕಿರೋವಳು ನಾನು. ಈ ಹಳ್ಳಿಯಿಂದ ಹೊರಟು ಆ ಪೇಟೆಯ ಬ್ಯಾಂಕ್ ಮೆಟ್ಟಿಲನ್ನು ನಾನು ಎಂದಿಗೂ ಒಂಟಿಯಾಗಿ ಹತ್ತಿದವಳಲ್ಲ. ಅಲ್ಲಿ ದುಡ್ಡು ಹೇಗೆ ಡ್ರಾ ಮಾಡಬೇಕು, ಯಾರನ್ನ ಕೇಳಬೇಕು, ಫಾರ್ಮ್ ಹೇಗೆ ತುಂಬಬೇಕು ಅಂತ ಕೂಡ ನನಗೆ ಅಕ್ಷರಶಃ ತಿಳಿಯದು. ಹಾಗಿರಬೇಕಾದ್ರೆ ನಾನು ಒಬ್ಬಳೇ ಹೇಗೆ ಹೋಗಿ ತರಲಿ ಎಂದೇ ತುಂಬಾ ಗೊಂದಲದಿಂದ ಕಣ್ಣುಗಳಲ್ಲಿ ಸಣ್ಣದಾಗಿ ನೀರು ತುಂಬಿಕೊಳ್ಳುತ್ತಾ ಅವರ ಮುಖವನ್ನೇ ನೋಡಿದೆ. ನನ್ನ ಮುಖದಲ್ಲಿದ್ದ ಆ ತೀವ್ರವಾದ ಕಂಗಾಲನ್ನು, ಕೈಕಾಲುಗಳ ನಡುಕವನ್ನು ಮತ್ತು ಗೊಂದಲವನ್ನು ನೋಡಿ ಅವರು ಕೊನೆಗೂ ದಿನಪತ್ರಿಕೆಯನ್ನು ಮಡಚಿ ಪಕ್ಕದಲ್ಲಿದ್ದ ಸಣ್ಣ ಮೇಜಿನ ಮೇಲೆ ಇಟ್ಟರು. ನಂತರ ತಮ್ಮ ಕನ್ನಡಕವನ್ನು ಸರಿಪಡಿಸಿಕೊಳ್ಳುತ್ತಾ ನನ್ನ ಕಣ್ಣುಗಳನ್ನು ನೇರವಾಗಿ ಅತ್ಯಂತ ಗಂಭೀರವಾಗಿ ನೋಡುತ್ತಾ ಹೇಳಿದರು, ನನ್ನ ಜೊತೆ ಎಷ್ಟೋ ಬಾರಿ ಮಂಡ್ಯದ ಆ ಮೇನ್ ಬ್ರಾಂಚ್ ಬ್ಯಾಂಕ್ಗೆ ಬಂದಿದ್ದೀಯಲ್ಲ ರಾಧಾ? ಕಣ್ಣಾರೆ ಎಲ್ಲಾ ನೋಡಿದ್ದೀಯಾ ತಾನೇ? ಇನ್ನೂ ಅಲ್ಲಿಗೆ ಒಬ್ಬಳೇ ಹೋಗೋಕೆ ನಿನಗೇನು ಮಹಾಕಷ್ಟ? ಇದರಲ್ಲಿ ನಿನಗೆ ತಿಳಿಯದೇ ಇರೋದಕ್ಕೆ ಅಥವಾ ಹೆದರೋದಕ್ಕೆ ಏನಿದೆ? ಕಾರ್ ತಗೊಂಡು ಅಲ್ಲಿಗೆ ಹೋಗಿ ಚೆಕ್ ಕೊಟ್ಟು ಹಣ ತರಬೇಕು ಅಷ್ಟೇ ತಾನೇ? ಇವತ್ತಿನಿಂದ ನಿನ್ನ ಮನಸ್ಸಿನ ಈ ಭಯ ಬಿಡು. ಇನ್ಮೇಲೆ ಈ ಮನೆಯ ಎಲ್ಲಾ ಪೇಮೆಂಟ್ಗಳನ್ನು ನೀನೇ ಖುದ್ದಾಗಿ ನಿಂತು ಮಾಡಬೇಕು. ನಾನು ಅವರ ಆ ಖಡಕ್ ಮಾತಿಗೆ ಎದುರು ಉತ್ತರ ಕೊಡಲು ಹೋಗಿ ಗಂಟಲು ಒಣಗಿದಂತಾಗಿ, ಅದಲ್ಲರಿ, ನಾನು ಒಬ್ಬಳೇ ಅಷ್ಟು ದೊಡ್ಡ ಬ್ಯಾಂಕ್ಗೆ ಹೋಗಿ ಕೌಂಟರ್ ಹತ್ರ ನಿಂತು, ನನಗ್ಯಾಕೋ ತುಂಬಾ ಒಂಥರ ಆಗ್ತಿದೆ, ನೀವು ಬರೋದಾದ್ರೆ ಹೇಳಿ ಒಟ್ಟಿಗೆ ಹೋಗೋಣ ಎಂದು ದೈನ್ಯವಾಗಿ ವಿನಂತಿಸಲು ಹೊರಟಾಗ ಅವರು ನನ್ನ ಮಾತು ಪೂರ್ತಿ ಮುಗಿಸಲು ಬಿಡಲೇ ಇಲ್ಲ. ನನ್ನ ಮಾತಿನ ಮಧ್ಯೆಯೇ ಕೈ ಅಡ್ಡ ಹಿಡಿದು, ಇನ್ನೇನು ಮಾತಿಲ್ಲ ರಾಧಾ, ನಾನು ಬರಲ್ಲ. ಹೊರಗೆ ಡ್ರೈವರ್ ಸೋಮಣ್ಣ ಆವಾಗ್ಲೇ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ತಗೊಂಡು ಬಂದು ನಿಲ್ಲಿಸಿದ್ದಾನೆ, ಅವನ ಜೊತೆ ಹೋಗು. ಅಲ್ಲಿ ಒಳಗಡೆ ನಮ್ಮ ರೂಮಿನ ಅಲಮರಾದಲ್ಲಿ 2ನೇ ಕಪಾಟಿನಲ್ಲಿ ಚೆಕ್ ಬುಕ್ ಮತ್ತು ಪಾಸ್ ಬುಕ್ ಇವೆ, ಅದನ್ನ ಮೊದಲು ತೆಗೆದುಕೊಂಡು ಬಾ. ನಮ್ಮ ಮನೆಯ ಆ ಕೆಂಪು ಕಲರ್ ಅಕೌಂಟ್ ಬುಕ್ ಇದೆಯಲ್ಲ, ಅದರಲ್ಲಿ ಯಾರಿಗೆ ಎಷ್ಟು ಸಂಬಳ ಕೊಡಬೇಕು, ಯಾರಿಗೆ ಎಷ್ಟು ದಿನದ ಕೂಲಿ ಬಾಕಿಯಿದೆ ಅಂತ ನಾನು ನಿನ್ನೆ ರಾತ್ರಿಯೇ ಎಲ್ಲಾ ವಿವರವಾಗಿ ಬರೆದಿದ್ದೀನಿ. ಅದನ್ನ ಒಮ್ಮೆ ಕಣ್ಣಾಡಿಸಿ ನೋಡು. ಇವತ್ತು ಬ್ಯಾಂಕ್ನಿಂದ ದುಡ್ಡು ತಂದು ಎಲ್ಲರಿಗೂ ಹಣ ನೀನೇ ನಿನ್ನ ಕೈಯಾರೆ ಹಂಚಿಬಿಡು ಎಂದರು. ಇನ್ನು ನಾನು ಅವರ ಹತ್ತಿರ ಎಷ್ಟೇ ಹಠ ಹಿಡಿದರೂ, ಎಷ್ಟು ಅತ್ತರೂ ಅವರು ಈ ಬಾರಿ ನನ್ನ ಮಾತು ಕೇಳುವ ಸ್ಥಿತಿಯಲ್ಲಿ ಇಲ್ಲ ಮತ್ತು ತಮ್ಮ ನಿರ್ಧಾರದಿಂದ ಒಂದು ಹೆಜ್ಜೆಯೂ ಹಿಂದೆ ಸರಿಯುವುದಿಲ್ಲ ಎಂದು ನನಗೆ ಸ್ಪಷ್ಟವಾಗಿ ಅರ್ಥವಾಯಿತು.
5 ನಿಮಿಷ ಅವರ ಎದುರೇ ಏನೂ ತೋಚದ ಮುಖಪ್ರೇಕ್ಷಕಳಂತೆ ನಿಂತು ಬೇರೆ ಯಾವುದೇ ದಾರಿ ಇಲ್ಲದೆ ಭಾರವಾದ ಹೆಜ್ಜೆಯನ್ನಿಡುತ್ತಾ ಒಳಗೆ ಹೋದೆ. ಕನ್ನಡಿಯ ಮುಂದೆ ನಿಂತು ಕಣ್ಣೀರು ಒರೆಸಿಕೊಂಡು ಮನಸ್ಸನ್ನು ಕಲ್ಲು ಮಾಡಿಕೊಂಡು ಸೀರೆಯ ಸೆರಗನ್ನು ಗಟ್ಟಿಯಾಗಿ ಸರಿಪಡಿಸಿಕೊಂಡು ತಯಾರಾಗಿ ಹೊರಗೆ ಬಂದೆ. ಹೊರಗೆ ಬಂದು ಡ್ರೈವರ್ ಸೋಮಣ್ಣನನ್ನು ಕರೆದು ಹೊರಡುತ್ತಿದ್ದೇನೆ ಎಂದು ನನ್ನ ಪತಿಯ ಬಳಿ ಅಂತಿಮವಾಗಿ ಹೇಳಿದಾಗ ಅವರು ನನ್ನ ಕೈಯಲ್ಲಿದ್ದ ಆ ಖಾಲಿ ಚೆಕ್ಬುಕ್ ಅನ್ನು ತಮ್ಮ ಕೈಗೆ ತೆಗೆದುಕೊಂಡರು. ನಂತರ ಮೇಜಿನ ಮೇಲಿದ್ದ ಪೆನ್ ತೆಗೆದುಕೊಂಡು ಚೆಕ್ನಲ್ಲಿ ದಿನಾಂಕವನ್ನು ಎಲ್ಲಿ ಬರೆಯಬೇಕು, ಮೊತ್ತವನ್ನು ಅಕ್ಷರಗಳಲ್ಲಿ ಮತ್ತು ಅಂಕಿಗಳಲ್ಲಿ ಹೇಗೆ ತಪ್ಪು ಇಲ್ಲದಂತೆ ತುಂಬಬೇಕು, ಸೆಲ್ಫ್ ಚೆಕ್ ಅಂದರೇನು ಮತ್ತು ಅದನ್ನು ಬ್ಯಾಂಕಿನ ಯಾವ ನಿರ್ದಿಷ್ಟ ಕೌಂಟರ್ನಲ್ಲಿ ಟೋಕನ್ ತಗೊಂಡು ಕೊಡಬೇಕು ಎಂದು ತುಂಬಾ ನಿಧಾನವಾಗಿ, ಹಿಂದೆಂದೂ ಇಲ್ಲದ ಅಪಾರವಾದ ಪ್ರೀತಿ ಮತ್ತು ತಾಳ್ಮೆಯಿಂದ ನನಗೆ ಬಿಡಿಸಿ ತೋರಿಸಿಕೊಟ್ಟರು. ಅವರು ತೋರಿಸಿಕೊಡುತ್ತಿದ್ದ ಆ ಶಿಸ್ತು ಮತ್ತು ಪ್ರೀತಿಯನ್ನು ಕಂಡು ನನ್ನ ಕಣ್ಣುಗಳು ಮತ್ತೆ ಒದ್ದೆಯಾದವು. ಕಾರ್ ಹತ್ತಿ ಕುಳಿತು ಗಾಡಿ ನಮ್ಮ ತೋಟದ ಗೇಟ್ ದಾಟುತ್ತಿದ್ದಾಗಲೂ ನನ್ನ ಮನಸ್ಸಿನಲ್ಲಿ ಒಂದೇ ಸಮನೆ ಬಿರುಗಾಳಿಯಂತೆ ಯೋಚನೆಗಳು ಓಡುತ್ತಿದ್ದವು. ಇತ್ತೀಚೆಗೆ ನನ್ನ ಪತಿಯ ಪ್ರತಿಯೊಂದು ನಡವಳಿಕೆಯೂ ಪ್ರತಿಯೊಂದು ಮಾತು ಏಕೆ ಹೀಗೆ ವಿಚಿತ್ರವಾಗಿ ಮತ್ತು ನಿಗೂಢವಾಗಿ ಬದಲಾಗುತ್ತಿದೆ? ಕಾರ್ ಕಿಟಕಿಯಿಂದ ಹೊರಗೆ ಹರಡಿಕೊಂಡಿದ್ದ ಹಸಿರು ಗದ್ದೆಗಳನ್ನು, ಸಾಲು ಸಾಲು ತೆಂಗಿನ ಮರಗಳನ್ನು ಶೂನ್ಯವಾಗಿ ನೋಡುತ್ತಿದ್ದ ನನಗೆ ಕಳೆದ ಕೆಲವು ತಿಂಗಳುಗಳ ಹಳೆಯ ನೆನಪುಗಳು ಒಂದೊಂದಾಗಿ ಮನಸ್ಸಿನ ಪರದೆಯ ಮೇಲೆ ಸುರುಳಿ ಬಿಚ್ಚಿಕೊಳ್ಳತೊಡಗಿದವು. ನಾನು ಹಿಂದೆ ಅವರ ಜೊತೆ ಎಷ್ಟೋ ಬಾರಿ ನಮ್ಮ ಹಳ್ಳಿಯಿಂದ ಮಂಡ್ಯದ ಪೇಟೆಗೆ ಕಾರ್ನಲ್ಲಿ ಒಟ್ಟಿಗೆ ಹೋಗಿದ್ದೆ ನಿಜ. ಆದರೆ ಆಗೆಲ್ಲ ನಾನು ಬ್ಯಾಂಕಿನ ಎಸಿ ರೂಮಿನ ಆರಾಮದಾಯಕ ಸಂದರ್ಶಕರ ಕುರ್ಚಿಯಲ್ಲಿ ಯಾರದ್ದೋ ಹಂಗಿಲ್ಲದ ಮಹಾರಾಣಿಯಂತೆ ನಿಶ್ಚಿಂತೆಯಾಗಿ ಕುಳಿತುಕೊಳ್ಳುತ್ತಿದ್ದೆನೇ ಹೊರತು ಬೇರೇನೂ ಯೋಚಿಸುತ್ತಿರಲಿಲ್ಲ. ಅವರ ಕೆಲಸ ಮುಗಿದು ಬರುವವರೆಗೂ ಕೈಯಲ್ಲಿದ್ದ ಯಾವುದಾದರೂ ವಾರಪತ್ರಿಕೆಯ ಪುಟಗಳನ್ನು ತಿರುಗಿಸುತ್ತಾ ಅಥವಾ ಬ್ಯಾಂಕಿನ ಒಳಗೆ ಬಂದು ಹೋಗುವ ಜನರನ್ನು ಸುಮ್ಮನೆ ಕಣ್ಣು ಆಡಿಸುತ್ತಾ ಕಾಲ ಕಳೆಯುತ್ತಿದ್ದೆನೇ ಹೊರತು ಆ ಬ್ಯಾಂಕಿನ ಒಳಗಿನ ಒಂದೇ ಒಂದು ವ್ಯವಹಾರದ ಕಡೆ ನಾನೆಂದೂ ಕಣ್ಣೆತ್ತಿ ನೋಡಿರಲಿಲ್ಲ, ತಲೆ ಕೆಡಿಸಿಕೊಂಡು ಇರಲಿಲ್ಲ. ಎಲ್ಲದಕ್ಕೂ ನನ್ನ ಪತಿ ಇದ್ದಾರೆ ಎಂಬ ಅತಿಯಾದ ನಂಬಿಕೆ ಮತ್ತು ಧೈರ್ಯ ನನ್ನನ್ನು ಆವರಿಸಿತ್ತು. ಆದರೆ ಕಳೆದ ಕೆಲವು ತಿಂಗಳುಗಳಿಂದ ಅವರ ವರ್ತನೆ ಸಂಪೂರ್ಣವಾಗಿ ಬದಲಾಗಿತ್ತು. ಬೇಕೆಂದೇ ನನ್ನನ್ನು ಕಾರ್ನಿಂದ ಕೆಳಗಿಳಿಸಿ ಬ್ಯಾಂಕಿನ ಒಳಗೆ ಕರೆದೊಯ್ದು ಅಲ್ಲಿದ್ದ ಬ್ಯಾಂಕ್ ಮ್ಯಾನೇಜರ್ ಚೇಂಬರ್ ಒಳಗೆ ಕರೆದುಕೊಂಡು ಹೋಗಿ, ನೋಡಿ ಸರ್, ಇವರೇ ನನ್ನ ಧರ್ಮಪತ್ನಿ ರಾಧಾ ಅಂತ ಎಂದು ಪ್ರತ್ಯೇಕವಾಗಿ ಪರಿಚಯಿಸುತ್ತಿದ್ದರು. ಅಷ್ಟೇ ಅಲ್ಲ, ಇನ್ನೊಂದು ದಿನ ನಮ್ಮ ತಾಲೂಕಿನ ದೊಡ್ಡ ಹೆಡ್ ಆಫೀಸ್ಗೆ ನನ್ನನ್ನು ಬಲವಂತವಾಗಿ ಕರೆದೊಯ್ದು ಅಲ್ಲಿದ್ದ ಲೇಡಿ ಮ್ಯಾನೇಜರ್ ಶಾರದಾ ಅವರ ಎದುರು ಕೂರಿಸಿ ನನ್ನನ್ನು ವಿಶೇಷವಾಗಿ ಪರಿಚಯಿಸಿದ್ದರು. ಆ ದಿನ ಶಾರದಾ ಅವರು ಹುಟ್ಟಿಕೊಂಡಿದ್ದ ಆ ಹಸಿರು ಬಣ್ಣದ ರೇಷ್ಮೆ ಸೀರೆ ಎಷ್ಟು ಚೆನ್ನಾಗಿದೆ ಎಂದು ನಾನು ಸೀರೆಯನ್ನೇ ದಿಟ್ಟಿಸಿ ನೋಡುತ್ತಾ ಕುಳಿತಿದ್ದೆನೇ ಹೊರತು ಅವರಿಬ್ಬರ ಮಧ್ಯೆ ನಡೆದ ಹಣಕಾಸಿನ ವ್ಯವಹಾರದ ಮಾತುಗಳು ನನ್ನ ತಲೆಗೆ ಕಿಂಚಿತ್ತೂ ಒಳಹೊಕ್ಕಿರಲಿಲ್ಲ. ಬರೀ ಬ್ಯಾಂಕ್ ಮಾತ್ರವಲ್ಲ, ಅವರು ಇತ್ತೀಚೆಗೆ ಎಲ್ಲೇ ಹೋದರೂ ನನ್ನನ್ನು ನೆರಳಿನಂತೆ ಜೊತೆಯಲ್ಲಿ ಕರೆದುಕೊಂಡು ಹೋಗಲು ಹಠ ಹಿಡಿಯುತ್ತಿದ್ದರು. ವ್ಯವಸಾಯದ ದೊಡ್ಡ ಸೊಸೈಟಿ ಆಫೀಸ್ಗೆ ಹೋದಾಗಲೂ ನೀವು ಹೋಗಿ ಬನ್ನಿರಿ, ನಾನು ಕಾರ್ನಲ್ಲೇ ಎಸಿ ಆನ್ ಮಾಡ್ಕೊಂಡು ಕುಳಿತುಕೊಳ್ಳುತ್ತೇನೆ, ಹೊರಗೆ ತುಂಬಾ ಬಿಸಿಲಿದೆ ಎಂದರೆ ಅವರು ಕೇಳುತ್ತಿರಲಿಲ್ಲ. ಕಾರ್ ಡೋರ್ ಓಪನ್ ಮಾಡಿ ನನ್ನ ಕೈ ಹಿಡಿದು ಒಳಗಿನ ಅಧಿಕಾರಿಗಳ ರೂಮ್ ಒಳಗೆ ಕರೆದೊಯ್ದು, ಇನ್ಮೇಲೆ ನಮ್ಮ ಜಮೀನಿನ ಲೋನ್ ವಿಚಾರವಾಗಲಿ ಅಕೌಂಟ್ ವಿಚಾರವಾಗಲಿ ಏನೇ ಇದ್ದರೂ ಇವರೇ ಬರ್ತಾರೆ ಎಂದು ಎಲ್ಲರಿಗೂ ಪರಿಚಯಿಸುತ್ತಿದ್ದರು. ಕಳೆದ 3 ವರ್ಷಗಳಿಂದ ತಾಲೂಕು ಕ್ಲಬ್ಗೆ ವಾರಕ್ಕೊಮ್ಮೆಯಾದರೂ ಬರುವಂತೆ ನನ್ನನ್ನು ಪ್ರಾಣ ತಿನ್ನುವಂತೆ ಪೀಡಿಸುತ್ತಿದ್ದರು. ನಾನು ಸೋಂಬೇರಿತನ ತೋರಿ, ನನಗೆ ಅಲ್ಲಿಗೆ ಬರೋಕೆ ಇಷ್ಟ ಇಲ್ಲ ರಂಗನಾಥ್, ಮನೆಯಲ್ಲಿ ಒಂಟಿಯಾಗಿ ಆ ಲ್ಯಾಪ್ಟಾಪ್ನಲ್ಲಿ ಸೀರಿಯಲ್ ನೋಡುತ್ತಾ ಅಥವಾ ಟಿವಿ ಮುಂದೆ ಕುಳಿತುಕೊಳ್ಳುವುದು ಎಷ್ಟೋ ನೆಮ್ಮದಿ ತರಿಸುತ್ತೆ ಎಂದರೆ ಅವರು ಕೋಪಿಸಿಕೊಳ್ಳುತ್ತಿದ್ದರು. ಇಷ್ಟೊಂದು ವಯಸ್ಸಾಗ್ತಾ ಇದೆ ರಾಧಾ, ಇನ್ನು ಎಷ್ಟು ದಿನ ಅಂತ ಈ 4 ಗೋಡೆಗಳ ಮಧ್ಯೆ ಅಡುಗೆ ಮನೆಯಲ್ಲೇ ಕಾಲ ಕಳಿತೀಯಾ? ಹೊರಗಿನ ಪ್ರಪಂಚ ತುಂಬಾ ದೊಡ್ಡದಿದೆ, ಅಲ್ಲಿನ ಜನರ ಒಡನಾಟ ನಿನಗೆ ಬೇಕು, ನಡಿ ನಡಿ ಎಂದು ಬಲವಂತವಾಗಿ ಸೀರೆ ಉಡಿಸಿ ಗಾಡಿಯಲ್ಲಿ ಕೂರಿಸುತ್ತಿದ್ದರು. ಮೊನ್ನೆ ಆ ಕ್ಲಬ್ನ ಹೊಸ ಇಸ್ಪೀಟ್ ಮತ್ತು ಕಾರ್ಡ್ಸ್ ರೂಮ್ ಹಾಲ್ ಉದ್ಘಾಟನೆಗೆ ನಸುಬೆಳಕಿನಲ್ಲೇ ನನ್ನನ್ನು ಎಬ್ಬಿಸಿ ಕರೆದೊಯ್ದು ಅಲ್ಲಿದ್ದ ಸೆಕ್ರೆಟರಿಯವರಿಗೆ ಮತ್ತು ಸಿಬ್ಬಂದಿಗಳಿಗೆ, ನೋಡಿ, ನನ್ನ ಅನುಪಸ್ಥಿತಿಯಲ್ಲೂ ಇನ್ಮೇಲೆ ನಮ್ಮ ಮಿಸಸ್ ಇಲ್ಲಿಗೆ ಹೆಚ್ಚಾಗಿ ಬರ್ತಾರೆ, ಅವರನ್ನ ಸ್ವಲ್ಪ ಜಾಗೃತಿಯಾಗಿ ನೋಡ್ಕೊಳ್ಳಿ, ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳಿ ಎಂದು ಕೈಮುಗಿದು ಹೇಳಿದ್ದರು. ಆಗ ನನಗೆ ಇದೆಲ್ಲ ನನ್ನ ಮೇಲಿನ ಅತಿಯಾದ ಪ್ರೀತಿಯಿಂದ ಮಾಡುತ್ತಿದ್ದಾರೆ ಎಂದುಕೊಂಡು ಸುಮ್ಮನಾಗಿದ್ದೆ. ಆದರೆ ಇವತ್ತು ಕಾರ್ನಲ್ಲಿ ಒಬ್ಬಳೇ ಕುಳಿತು ಕೈಯಲ್ಲಿ ಆ ಚೆಕ್ಬುಕ್ ಹಿಡಿದು ಯೋಚಿಸುತ್ತಿದ್ದರೆ ನನ್ನ ಒಳಮನಸ್ಸಿನಲ್ಲಿ ಏನೋ ಒಂದು ಅರಿಯದ ನಡುಕ, ಒಂದು ವಿಚಿತ್ರವಾದ ಕಳವಳ, ತಡೆಯಲಾಗದ ಬಿರುಗಾಳಿಯಂತೆ ಶುರುವಾಗುತ್ತಿತ್ತು. ಕಾರ್ನ ಸೀಟಿಗೆ ಒರಗಿ ಕುಳಿತಿದ್ದ ನನಗೆ ಇಷ್ಟೇ ಅಲ್ಲದೆ ಇತ್ತೀಚೆಗೆ ನಡೆದ ಇನ್ನು ಕೆಲವು ವಿಚಿತ್ರ ಘಟನೆಗಳು ನೆನಪಿಗೆ ಬಂದು ನೆಮ್ಮದಿ ಕೆಡಿಸತೊಡಗಿದವು.
ಮೊನ್ನೆ ತಾನೇ ನಮ್ಮ ಹೆಂಚಿನ ಮನೆಯ ಮೇಲಿನ ಮಹಡಿಯ ಬಾತ್ರೂಂನಲ್ಲಿ ನಲ್ಲಿಗಳು ಕೆಟ್ಟು ಹೋಗಿ ಪೈಪ್ ಲೀಕ್ ಆಗಿ ಗೋಡೆಯೆಲ್ಲ ನೀರು ಸೋರುತ್ತಿತ್ತು. ಅದಕ್ಕೆ ನಾನು ನಮ್ಮೂರಿನ ಪ್ಲಂಬರ್ ನಾಗರಾಜನನ್ನು ಫೋನ್ ಮಾಡಿ ಮನೆಗೆ ಕರೆಸಿದ್ದೆ. ನಾಗರಾಜ ಬಂದು 1 ಗಂಟೆ ಕಾಲ ಕಷ್ಟಪಟ್ಟು ಕೆಲಸ ಮಾಡಿ ಎಲ್ಲವನ್ನೂ ಸರಿಪಡಿಸಿ ಹಾಲಿನಲ್ಲಿ ಎಂದಿನಂತೆ ಶೂನ್ಯವಾಗಿ ಪತ್ರಿಕೆ ಓದುತ್ತಾ ಕುಳಿತಿದ್ದ ನನ್ನ ಪತಿಯ ಹತ್ತಿರ ಹೋಗಿ ವಿನಯದಿಂದ ನಿಂತಿದ್ದ. ಆ ಪ್ಲಂಬರ್ ರಂಗನಾಥ್ ಸಾರ್ ಕೆಲಸ ಮುಗಿಯಿತು ಎಂದು ಬಿಲ್ ಕೊಡಲು ಕೈಮುಗಿದು ಹೋದಾಗ ನನ್ನ ಪತಿ ಪತ್ರಿಕೆಯಿಂದ ಕಣ್ಣೂ ಎತ್ತಲೇ ಇಲ್ಲ. ತೀರಾ ಅಸಡ್ಡೆಯಿಂದ ತಮಗೂ ಆ ಮನೆಗೂ ಸಂಬಂಧವೇ ಇಲ್ಲದವರಂತೆ ನನ್ನ ಹತ್ತಿರ ಅಲ್ಲಪ್ಪ ನಾಗರಾಜ, ಇನ್ಮೇಲೆ ಈ ಮನೆಯ ಒಳಗಿನ ಹೊರಗಿನ ಎಲ್ಲಾ ಜವಾಬ್ದಾರಿ ವ್ಯವಹಾರ ಅಮ್ಮನವರದೇ. ಏನೇ ಇದ್ರೂ ಅಮ್ಮನವರ ಹತ್ತಿರ ಹೋಗಿ ಕೇಳು, ಅವರೇ ನಿನಗೆ ದುಡ್ಡು ಕೊಡ್ತಾರೆ, ನನ್ನನ್ನ ಕೇಳಬೇಡ ಎಂದರು. ಮುಂಚೆಯಾದರೆ ಮನೆಯಲ್ಲಿ ಒಂದು ಸಣ್ಣ ಮೊಳೆ ಹೊಡೆಯಬೇಕಾದರೂ ತಾವೇ ಖುದ್ದಾಗಿ ಹತ್ತಿರ ನಿಂತು ಕೆಲಸದವನಿಗೆ ಬುದ್ಧಿ ಹೇಳಿ ಕೆಲಸ ಮಾಡಿಸುತ್ತಿದ್ದ ಶಿಸ್ತಿನ ಮನುಷ್ಯ ಇವರು. ಅಂಥವರು ಇವತ್ತೂ ಹೀಗೆ ಜವಾಬ್ದಾರಿಯಿಂದ ನುಣುಚಿಕೊಳ್ಳುತ್ತಿರುವುದನ್ನು ಕಂಡು ನನಗೆ ಅಚ್ಚರಿಯಾಗಿತ್ತು. ಇವೆಲ್ಲವೂ ಒಂದು ಕಡೆಯಾದರೆ ಕಳೆದ ವಾರ ನಮ್ಮ ತೋಟದ ಹಳೆಯ ನಂಬಿಕಸ್ಥ ಗುಮಾಸ್ತ ಶಂಕರಪ್ಪನವರನ್ನು ಕದ್ದುಮುಚ್ಚಿ ಮನೆಗೆ ಕರೆಸಿದ್ದರು. ಹಾಲಿನ ಕೋಣೆಯ ಬಾಗಿಲು ಹಾಕಿ ರಹಸ್ಯವಾಗಿ ಗಂಟೆಗಟ್ಟಲೆ ಏನೋ ಬರೆಯಿಸುತ್ತಿದ್ದರು. ಶಂಕರಪ್ಪನವರು ಹೋದ ಮೇಲೆ ನಾನು ಕೋಣೆಯೊಳಗೆ ಹೋಗಿ ವಿಚಾರಿಸಿದಾಗ ಅದು ಅವರ ಸ್ವಯಾರ್ಜಿತ ಆಸ್ತಿಯ ವಿಲ್ ಅಂದರೆ ಮರಣಶಾಸನ ಎಂದು ತಿಳಿಯಿತು. ಅದನ್ನು ಕೇಳಿದ ತಕ್ಷಣ ನನ್ನ ಎದೆಯಲ್ಲಿ ಒಮ್ಮೆಲೆ ಆತಂಕದ ಬಿರುಗಾಳಿ ಎದ್ದಂತಾಯಿತು. ತಡೆಯಲಾಗದೆ ನಾನು ಅಂದೇ ಸಂಜೆ ಬೆಂಗಳೂರಿನ ಐಟಿ ಕಂಪನಿಯಲ್ಲಿ ಕೆಲಸದಲ್ಲಿದ್ದ ನಮ್ಮ 2 ಮಕ್ಕಳಿಗೆ ಫೋನ್ ಮಾಡಿ ಅಳುತ್ತಾ ವಿಷಯ ತಿಳಿಸಿದೆ. ಮೊದಲು ಮಗಳು ಶ್ರುತಿಗೆ ಫೋನ್ ಮಾಡಿ, ಶ್ರುತಿ, ನಿಮ್ಮ ಡ್ಯಾಡಿ ಇತ್ತೀಚೆಗೆ ಯಾಕೋ ತುಂಬಾ ವಿಚಿತ್ರವಾಗಿ ಆಡ್ತಾ ಇದ್ದಾರೆ ಕಣಮ್ಮ, ಮೊನ್ನೆ ಯಾರನ್ನೋ ಕರೆಸಿ ವಿಲ್ ಬರೆಸಿದ್ದಾರೆ, ನನಗೆ ತುಂಬಾ ಹೆದರಿಕೆ ಆಗ್ತಾ ಇದೆ ಎಂದು ಅಳಲು ತೋಡಿಕೊಂಡೆ. ಅದಕ್ಕೆ ಮಗಳು ತುಂಬಾ ಹಗುರವಾಗಿ, ಹೋಗಲಿ ಬಿಡಮ್ಮ, ಡ್ಯಾಡಿಗೆ ಈಗ ವಯಸ್ಸಾಗ್ತಾ ಇದೆ, ಅವರು ತಮಗಿರೋ ಎಲ್ಲಾ ಎಫ್ಡಿಗಳು ಬ್ಯಾಂಕ್ ಅಕೌಂಟ್ಗಳನ್ನು ನಿನಗೆ ತೋರಿಸಿಕೊಟ್ಟು ನಿನ್ನ ಕೈಯಲ್ಲೇ ಜವಾಬ್ದಾರಿ ಇಡಬೇಕು ಅನ್ಕೊಂಡಿದ್ದಾರೆ. ನೀನು ಇಷ್ಟು ವಯಸ್ಸಾದರೂ ಅದನ್ನೆಲ್ಲಾ ನೋಡಿ ಕಲಿಬಾರದಮ್ಮ, ಅದರಲ್ಲಿ ಏನಿದೆ ಈಗ? ನೀನು ಸುಮ್ಮನೆ ಸಣ್ಣ ವಿಷಯಕ್ಕೆಲ್ಲ ಹೆದರುತ್ತೀಯ ಎಂದು ನನ್ನ ಮಾತನ್ನು ತಳ್ಳಿಹಾಕಿದಳು. ನಂತರ ಮಗ ಚೇತನ್ನಿಗೆ ಫೋನ್ ಮಾಡಿ ವಿಷಯ ಹೇಳಿದರೆ ಅವನು ನನ್ನ ಗಾಬರಿಯನ್ನು ಕೇಳಿ ಫೋನ್ನಲ್ಲೇ ಜೋರಾಗಿ ನಕ್ಕುಬಿಟ್ಟನು. ಅಬ್ಬಾ ಮಮ್ಮಿ, ಡ್ಯಾಡಿ ವಿಲ್ ಬರೆದರೆ ಅದರಲ್ಲಿ ಏನಾಯ್ತು ಈಗ? ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿರೋ ನಾವೆಲ್ಲ ಫ್ಯೂಚರ್ ಸೆಕ್ಯೂರಿಟಿಗಾಗಿ ನಮ್ಮ ಪ್ರಾಪರ್ಟಿಗೆ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ವಿಲ್ ಬರೆಸಿ ಇಡ್ತೀವಿ. ನಿನ್ನ ಹತ್ತಿರ ಹೇಳಿದರೆ ಸಾಕು, ಹೀಗೆಯೇ ಇಲ್ಲದ ಟೆನ್ಷನ್ ಮಾಡಿಕೊಳ್ಳುತ್ತೀಯ ಅಂತ ನಾವು ಯಾರೂ ನಿನಗೆ ಈ ವಿಷಯಗಳನ್ನ ಹೇಳಲ್ಲ. ಆದರೂ ನಿನಗೆ ಈ ದಿನ ಯಾವುದೇ ಕೆಲಸ ಇಲ್ಲದಿದ್ದರೂ ಯಾವುದಾದರೊಂದು ಹಳೆಯ ವಿಷಯ ಹಿಡಿದುಕೊಂಡು ಟೆನ್ಷನ್ ಮಾಡಿಕೊಳ್ಳೋದು ನಿನ್ನ ಹವ್ಯಾಸ ಆಗಿಬಿಟ್ಟಿದೆ ಮಮ್ಮಿ ಎಂದು ರೇಗಿಸಿ ವಿಷಯವನ್ನು ತೀರಾ ಸಾಮಾನ್ಯ ಎಂಬಂತೆ ಮಾತನಾಡಿ ಫೋನ್ ಇಟ್ಟುಬಿಟ್ಟನು. ಮಕ್ಕಳ ಈ ಬೇಜವಾಬ್ದಾರಿ ಮಾತು ಕೇಳಿ ನನ್ನ ಒಂಟಿತನ ನನಗೆ ಮತ್ತಷ್ಟು ಕಾಡತೊಡಗಿತು. ಮಕ್ಕಳಿಗೆ ನನ್ನ ಒಳಮನಸ್ಸಿನ ಆಳದಲ್ಲಿದ್ದ ಆ ತಳಮಳ, ಆ ನಡುಕ ಕಿಂಚಿತ್ತೂ ಅರ್ಥವಾಗುತ್ತಿರಲಿಲ್ಲ. ಆದರೆ ನನ್ನ ಪತಿ ರಂಗನಾಥ್ ಅವರಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಂದಿರುವ ಈ ಹಠಾತ್ ಬದಲಾವಣೆ, ಈ ನಿಗೂಢ ಮೌನ ನನ್ನನ್ನು ಮಾತ್ರ ಹಗಲು ರಾತ್ರಿ ಎನ್ನದೇ ತೀವ್ರವಾಗಿ ಕಾಡುತ್ತಿತ್ತು. ಯಾವಾಗಲೂ ಮನೆಯಲ್ಲಿ ಅತ್ತಿತ್ತ ಓಡಾಡುತ್ತಾ, ನನ್ನ ಅಡುಗೆಯನ್ನು ಹೀಯಾಳಿಸುತ್ತಾ, ಮುಖದಲ್ಲಿ ಸದಾ ನಗು ಇಟ್ಟುಕೊಂಡು ತಮಾಷೆ ಮಾಡುತ್ತಿದ್ದ ಆ ಮನುಷ್ಯ ಕಳೆದ ಕೆಲವು ತಿಂಗಳುಗಳಿಂದ ಸಂಪೂರ್ಣವಾಗಿ ಒಂಟಿ ಮೌನಕ್ಕೆ ಶರಣಾಗಿದ್ದರು. ನಾನು ಅಡುಗೆ ಮನೆಯಿಂದ ಬಂದು ಏನೇ ಕೇಳಿದರೂ ಕೇವಲ ಒಂದೇ ಒಂದು ಒಣ ಮಾತಿನಲ್ಲಿ ಮುಗಿಸಿಬಿಡುತ್ತಿದ್ದರು, ಇಲ್ಲವೇ ಕಣ್ಣು ಮುಚ್ಚಿಕೊಂಡು ಯಾವುದೋ ಆಲೋಚನೆಯಲ್ಲಿ ಮುಳುಗಿಬಿಡುತ್ತಿದ್ದರು. ಏನ್ರೀ, ಏನಾಗಿದೆ ನಿಮಗೆ? ಯಾಕೆ ಹೀಗೆ ನನ್ನಿಂದ ದೂರ ಸರಿಯುತ್ತಿದ್ದೀರಾ? ನನ್ನ ಹತ್ತಿರ ಮನಸ್ಸು ಬಿಚ್ಚಿ ಮಾತನಾಡಿರಿ ಎಂದು ನಾನು ಎಷ್ಟು ಬಡಕೊಂಡರೂ ಎಷ್ಟು ಬಲವಂತ ಮಾಡಿದರೂ ಅವರು ನನ್ನ ಕಡೆ ತಿರುಗಿಯೂ ನೋಡುತ್ತಿರಲಿಲ್ಲ. ಒಂದು ದಿನ ನನಗೆ ಅವರ ಆ ಮೌನವನ್ನು ಸಹಿಸಲಾರದೆ ತಲೆಯಲ್ಲಿ ಕೋಪ ಮತ್ತು ಬೇಸರ ಒಟ್ಟಿಗೆ ನೆತ್ತಿಗೇರಿ, ದೇವರು ನಮಗೆ ಈ ಸುಂದರವಾದ ಬಾಯಿ ಕೊಟ್ಟಿರೋದು 4 ಜನರ ಹತ್ತಿರ ಪ್ರೀತಿಯಿಂದ ಮಾತನಾಡಲು, ಅಷ್ಟೇ ಹೊರತು ಹೀಗೆ ಹೆಂಡತಿಯ ಜೊತೆಯೂ ಮಾತನಾಡದೆ ಮುನಿಸು ಹೂಡಿ ಯಾರೋ ಮೌನಸ್ವಾಮಿಯಂತೆ ಮೂಲೆ ಹಿಡಿದು ಕುಳಿತುಕೊಳ್ಳಲೂ ಅಲ್ಲ. ಎಂದೂ ಇಲ್ಲದ ಈ ಘೋರ ಮೌನ ಏಕೋ ರಂಗನಾಥ್, ನನ್ನಿಂದ ಏನಾದರೂ ತಿಳಿಯದೆ ತಪ್ಪಾಗಿದ್ದರೆ ಮುಖದ ಮೇಲೆ ನೇರವಾಗಿ ಹೇಳಿಬಿಡಿ, ಈ ರೀತಿ ಒಂಟಿತನದಲ್ಲಿ ನನ್ನನ್ನು ಸಾಯಿಸಬೇಡಿ ಎಂದು ಇಡೀ ಮನೆ ನಡುಗುವಂತೆ ಜೋರಾಗಿ ಕಿರುಚಾಡಿಬಿಟ್ಟೆ. ಆದರೆ ನನ್ನ ಆ ಕಟು ಮಾತುಗಳಿಗೂ ಅವರು ಸಿಟ್ಟಾಗಲಿಲ್ಲ, ನನ್ನ ಮೇಲೆ ರೇಗಾಡಲಿಲ್ಲ.
ಕೇವಲ ಅಪರೂಪಕ್ಕೆ ನನ್ನ ಕಡೆ ತುಂಬಾ ಆಳವಾಗಿ ಇನ್ಯಾರೋ ಅಪರಿಚಿತಳನ್ನು ನೋಡುವಂತೆ ಕಣ್ಣುಗಳಲ್ಲಿ ಅಪಾರವಾದ ಶೂನ್ಯತೆಯನ್ನು ತುಂಬಿಕೊಂಡು ನಿರಾಸೆಯಿಂದ ನೋಡುತ್ತಿದ್ದರು. ಏನ್ರೀ ಹಾಗೆ ಶೂನ್ಯವಾಗಿ ನನ್ನನ್ನೇ ನೋಡ್ತಾ ಇದ್ದೀರಾ? ನನ್ನ ಮುಖದಲ್ಲಿ ಏನಿದೆ ಎಂದು ನಾನು ಕಣ್ಣೀರು ಒರೆಸಿಕೊಳ್ಳುತ್ತಾ ಕೇಳಿದರೆ, ಏನೂ ಇಲ್ಲ ಬಿಡು ರಾಧಾ, ಸುಮ್ಮನೆ ನೋಡಿದೆ ಎಂದು ತೀರಾ ಸಣ್ಣದಾಗಿ ಒಂದು ದೀರ್ಘವಾದ ನಿಟ್ಟುಸಿರು ಬಿಟ್ಟು ಮುಖ ತಿರುಗಿಸಿಕೊಳ್ಳುತ್ತಿದ್ದರು. ಆ ಕ್ಷಣದಲ್ಲಿ ಅವರ ಎದೆಯಾಳದಿಂದ ಹೊರಬರುತ್ತಿದ್ದ ಆ ಬಿಸಿಯಾದ ನಿಟ್ಟುಸಿರು ನನ್ನ ಇಡೀ ಜಗತ್ತನ್ನೇ ಬುಡಮೇಲು ಮಾಡುವಂತೆ ತಲ್ಲಣಗೊಳಿಸುತ್ತಿತ್ತು. ಇದೇ ತರಹದ ನೂರಾರು ಯೋಚನೆಗಳು ತಲೆಯಲ್ಲಿ ಬಿರುಗಾಳಿಯಂತೆ ಓಡುತ್ತಿದ್ದಾಗಲೇ ಕಾರ್ ಬ್ಯಾಂಕಿನ ಮುಂಭಾಗಕ್ಕೆ ಬಂದು ನಿಂತಿತು. ಡ್ರೈವರ್ ಸೋಮಣ್ಣ ಬಂದು ಕಾರ್ ಡೋರ್ ಓಪನ್ ಮಾಡಿದಾಗ ನನಗೆ ಒಮ್ಮೆಲೆ ಕೈಕಾಲುಗಳೆಲ್ಲ ತಣ್ಣಗಾದ ಹಾಗೆ ಅನಿಸಿತು. ಹಿಂದೆಂದೂ ಇಲ್ಲದ ಸಣ್ಣ ನಡುಕ ನನ್ನ ಇಡೀ ದೇಹದಲ್ಲಿ ಹರಡಿಕೊಂಡಿತ್ತು. ಸೋಮಣ್ಣ ನನ್ನ ಪರಿಸ್ಥಿತಿಯನ್ನು ನೋಡಿ, ಬನ್ನಿ ಅಮ್ಮ, ನಾನಿರ್ತೀನಿ ಜೊತೆಯಲ್ಲಿ ಎಂದು ಧೈರ್ಯ ತುಂಬಿದ. ನಾನು ಪತಿಯು ಬರೆದುಕೊಟ್ಟಿದ್ದ ಆ ಚೆಕ್ ಬುಕ್ ಮತ್ತು ಪಾಸ್ಬುಕ್ ಅನ್ನು ಎದೆಗೆ ಗಟ್ಟಿಯಾಗಿ ಅಪ್ಪಿ ಹಿಡಿದುಕೊಂಡು ಭಾರವಾದ ಹೆಜ್ಜೆಗಳನ್ನಿಡುತ್ತಾ ಆ ಬೃಹತ್ ಬ್ಯಾಂಕಿನ ಒಳಗೆ ಕಾಲಿಟ್ಟೆ. ಒಳಗಿದ್ದ ಎಸೆಯ ತಣ್ಣನೆಯ ಗಾಳಿ ಮುಖಕ್ಕೆ ಬಡಿದರೂ ನನ್ನ ಹಣೆಯ ಮೇಲೆ ಬೆವರಿನ ಹನಿಗಳು ಮೂಡಿದ್ದವು. ಒಳಗೆ ಹೋಗಿ ಅಲ್ಲಿನ ಗದ್ದಲ ಕೌಂಟರ್ಗಳ ಮುಂದೆ ನಿಂತಿದ್ದ ಜನರನ್ನು ನೋಡಿ ನನಗೆ ಒಮ್ಮೆಲೇ ದಿಕ್ಕು ತೋಚದಂತಾಯಿತು. ಆದರೆ ನನ್ನ ಪತಿ ಈ ಹಿಂದೆ ಬ್ಯಾಂಕ್ ಮ್ಯಾನೇಜರ್ಗೆ ನನ್ನನ್ನು ಪರಿಚಯಿಸಿದ್ದರಿಂದ ಅಲ್ಲಿನ ಸಿಬ್ಬಂದಿಯೊಬ್ಬರು ನನ್ನನ್ನು ಗುರುತಿಸಿ, ಬನ್ನಿ ಮೇಡಂ, ರಂಗನಾಥ್ ಸಾರ್ ಬಂದಿಲ್ಲವೇ? ಏನು ಕೆಲಸ ಆಗಬೇಕಿತ್ತು ಎಂದು ಗೌರವದಿಂದ ಕೇಳಿದರು. ನಾನು ನಡುಗುವ ಕೈಗಳಿಂದಲೇ ಪತಿಯು ತುಂಬಿಕೊಟ್ಟಿದ್ದ ಆ ಚೆಕ್ಕನ್ನು ಅವರ ಕೈಗಿಟ್ಟೆ. ಅವರು ಅದನ್ನು ಪರಿಶೀಲಿಸಿ ನಗುತ್ತಾ, ಎಲ್ಲಾ ಸರಿಯಾಗಿದೆ ಮೇಡಂ, ಈ ಕೌಂಟರ್ನಲ್ಲಿ ಕುಳಿತುಕೊಳ್ಳಿ ಎಂದು ಹೇಳಿ ಹಣವನ್ನು ಡ್ರಾ ಮಾಡಿಕೊಟ್ಟರು. ನೋಟುಗಳ ಆ ದೊಡ್ಡ ಕರಡನ್ನು ಕೈಯಲ್ಲಿ ಹಿಡಿದುಕೊಂಡಾಗ ನನ್ನ ಮನಸ್ಸಿನಲ್ಲಿ ಸಣ್ಣದಾಗಿ ಏನೋ ಒಂದು ಗೆಲುವಿನ ಭಾವ ಮೂಡಿದರೂ ಅದರ ಜೊತೆಯಲ್ಲೇ ಅಷ್ಟೇ ದೊಡ್ಡ ನಿಗೂಢ ಭಯವೂ ಆವರಿಸಿಕೊಂಡಿತು. ಹಣವನ್ನು ಬ್ಯಾಗ್ನೊಳಗೆ ಜಾಗ್ರತೆಯಾಗಿ ಇಟ್ಟುಕೊಂಡು ತರಾತುರಿಯಲ್ಲಿ ಕಾರ್ ಹತ್ತಿ ಮತ್ತೆ ನಮ್ಮ ಹಳ್ಳಿಯ ಮನೆಗೆ ಮರಳಿ ಬಂದೆ. ಕಾರ್ನಿಂದ ಇಳಿದು ನೇರವಾಗಿ ಹಾಲಿನೊಳಗೆ ಓಡಿಹೋಗಿ ಈಜಿ ಚೇರ್ ಮೇಲೆ ಕುಳಿತಿದ್ದ ಪತಿಯ ಕೈಗೆ ಆ ಹಣದ ಕವರನ್ನು ಕೊಡಲು ಕೈಚಾಚಿದೆ. ಆದರೆ ಅವರು ಆ ಕವರನ್ನು ತೆಗೆದುಕೊಳ್ಳಲು ತಮ್ಮ ಕೈಗಳನ್ನು ಹಿಂದಕ್ಕೆ ಸರಿಸಿಕೊಂಡರು. ನನ್ನ ಕಣ್ಣುಗಳನ್ನು ದಿಟ್ಟಿಸಿ ನೋಡುತ್ತಾ ತೀರಾ ಶಾಂತವಾಗಿ, ನಾನು ಬೆಳಗ್ಗೆನೇ ಹೇಳಿದ್ನಲ್ಲ ರಾಧಾ, ಇನ್ಮೇಲೆ ಈ ಮನೆಯ ಯಾವ ಹಣದ ವ್ಯವಹಾರದಲ್ಲೂ ನಾನು ಕೈ ಹಾಕಲ್ಲ. ಆ ಹಣ ನಿನ್ನ ಬ್ಯಾಗ್ನಲ್ಲೇ ಇರಲಿ ಎಂದರು. ಅವರ ಆ ಹಠಮಾರಿ ಧೋರಣೆಯನ್ನು ನೋಡಿ ನನಗೆ ಇನ್ನು ವಾದ ಮಾಡುವುದರಲ್ಲಿ ಅರ್ಥವಿಲ್ಲ ಎಂದು ತಿಳಿಯಿತು. ನಾನೇ ಒಳಗೆ ಹೋಗಿ ಆ ಕೆಂಪು ಅಕೌಂಟ್ ಬುಕ್ ತೆಗೆದು ಗೌರಮ್ಮನನ್ನು ಕರೆದು ಅವಳಿಗೆ ಬಾಕಿಯಿದ್ದ ಸಂಬಳವನ್ನು ಪೂರ್ತಿಯಾಗಿ ಎಣಿಸಿಕೊಟ್ಟೆ. ಸಂಬಳ ಕೈ ಸೇರಿದ ತಕ್ಷಣ ಗೌರಮ್ಮನ ಮುಖದಲ್ಲಿ ಮೂಡಿದ ಆ ಆನಂದ, ಆ ನೆಮ್ಮದಿಯ ನಗು ನನಗೆ ಒಂದು ಕ್ಷಣ ನಿರಾಳತೆ ತಂದಿತು. ಉಳಿದ ಕೆಲಸದವರಿಗೂ ಅವರವರ ಲೆಕ್ಕದಂತೆ ಹಣ ನೀಡಿ ಮುಗಿಸಿದೆ. ಮಧ್ಯಾಹ್ನ ಅಡುಗೆಯೆಲ್ಲ ಮುಗಿದು ಇಬ್ಬರೂ ಒಟ್ಟಿಗೆ ಕುಳಿತು ಯಾವುದೇ ಮಾತಿಲ್ಲದೆ ಮೌನವಾಗಿ ಊಟ ಮುಗಿಸಿದೆವು. ಊಟದ ನಂತರ ಅವರು ಹಾಲಿನ ಸೋಫಾದ ಮೇಲೆ ಕುಳಿತು ಟಿವಿ ಆನ್ ಮಾಡಿಕೊಂಡು ಶೂನ್ಯವಾಗಿ ನೋಡುತ್ತಿದ್ದರು. ನನಗೆ ಇನ್ನು ಅವರ ಈ ನಿಗೂಢ ವರ್ತನೆಯನ್ನು ಸಹಿಸಿಕೊಳ್ಳಲು ಸಾಧ್ಯವೇ ಇರಲಿಲ್ಲ. ನನ್ನ ಒಳಗೆ ಜ್ವಾಲಾಮುಖಿಯಂತೆ ಆತಂಕ ಕುದಿಯುತ್ತಿತ್ತು. ನಾನು ನೇರವಾಗಿ ಹೋಗಿ ಟಿವಿಯ ರಿಮೋಟ್ ಕಸಿದುಕೊಂಡು ಟಿವಿಯನ್ನು ಆಫ್ ಮಾಡಿದೆ. ಅವರು ಒಮ್ಮೆಲೇ ದ್ಯಾಭ್ರಮೆಗೊಂಡು, ಏನಿದು ರಾಧಾ ಎಂಬಂತೆ ನನ್ನ ಕಡೆ ಆಶ್ಚರ್ಯದಿಂದ ಕಣ್ಣೆತ್ತಿ ನೋಡಿದರು. ನಾನು ತಕ್ಷಣ ಅವರ ಪಕ್ಕದಲ್ಲೇ ಸೋಫಾದ ಮೇಲೆ ಕುಳಿತುಕೊಂಡೆ. ಅವರ ಆ ಒರಟಾದ ವಯಸ್ಸಾದ ಕೈಗಳನ್ನು ನನ್ನ ಎರಡು ಕೈಗಳ ಮಧ್ಯೆ ಗಟ್ಟಿಯಾಗಿ ಬಿಗಿಯಾಗಿ ಹಿಡಿದುಕೊಂಡೆ. ನನ್ನ ಕಣ್ಣುಗಳಿಂದ ತಾನಾಗಿಯೇ ನೀರು ಉರುಳಲು ಶುರುವಾಗಿತ್ತು. ನಾನು ಅಳುವ ಧ್ವನಿಯಲ್ಲಿ ಗಂಟಲು ಸರಿಪಡಿಸಿಕೊಳ್ಳುತ್ತಾ ನೇರವಾಗಿ ಅವರ ಕಣ್ಣುಗಳನ್ನು ನೋಡಿ ಕೇಳಿದೆ, ಇತ್ತೀಚೆಗೆ ನಿಮಗೆ ನಿಜವಾಗಿಯೂ ಏನಾಗಿದೆ ರಂಗನಾಥ್? ಯಾಕೆ ಹೀಗೆ ನನ್ನ ಜೀವ ಹಿಂಡುವ ತರಹ ಬಿಹೇವ್ ಮಾಡ್ತಾ ಇದ್ದೀರಾ? ಮೊದಲಿದ್ದ ನನ್ನ ಪ್ರೀತಿಯ ಪತಿ ನೀವಲ್ಲ, ಸಂಪೂರ್ಣವಾಗಿ ಬದಲಾಗಿ ಹೋಗಿದ್ದೀರಾ. ನನ್ನಿಂದ ಏನಾದರೂ ತಿಳಿಯದೇ ತಪ್ಪಾಗಿದ್ದರೆ ದಯವಿಟ್ಟು ನನ್ನನ್ನು ಬೈಯಿರಿ, ಹೊಡೆಯಿರಿ. ಆದರೆ ಈ ರೀತಿ ಮೌನವಾಗಿ ನನ್ನನ್ನು ದೂರ ತಳ್ಳಬೇಡಿ. ಯಾಕೆ ನನ್ನನ್ನು ಒಂಟಿಯಾಗಿ ಎಲ್ಲಾ ಬ್ಯಾಂಕ್ ಕೆಲಸಗಳಿಗೂ ಹೊರಗಿನ ಪ್ರಪಂಚಕ್ಕೂ ಕಳುಹಿಸುತ್ತಿದ್ದೀರಾ? ನೆಂಟರ ಮದುವೆಗೆ, ಊರಿನ ಫಂಕ್ಷನ್ಗಳಿಗೆ ನನ್ನನ್ನು ಒಬ್ಬಳನ್ನೇ ಹೋಗಿ ಬನ್ನಿ ಅಂತ ಯಾಕೆ ತಳ್ಳುತ್ತಿದ್ದೀರಾ? ಇದರ ಹಿಂದಿರೋ ರಹಸ್ಯವಾದರೂ ಏನು? ನನಗೆ ಸತ್ಯ ತಿಳಿಯಲೇಬೇಕು ಎಂದು ಅವರ ಕೈಗಳ ಮೇಲೆ ನನ್ನ ಕಣ್ಣೀರನ್ನು ಸುರಿಸಿದೆ.
ನನ್ನ ಕಣ್ಣುಗಳಿಂದ ಧಾರಾಕಾರವಾಗಿ ಉರುಳುತ್ತಿದ್ದ ಆ ಬಿಸಿಯಾದ ಕಣ್ಣೀರು ಅವರ ಕೈಗಳ ಮೇಲೆ ಬಿದ್ದ ತಕ್ಷಣ ಅವರ ಮುಖದಲ್ಲಿದ್ದ ಆ ಕಠಿಣವಾದ ಗಂಭೀರತೆಯ ಭಾವ ಒಮ್ಮೆಲೆ ಕರಗಿದಂತಾಯಿತು. ಅವರು ದೀರ್ಘವಾಗಿ ಒಂದು ನಿಟ್ಟುಸಿರು ಬಿಟ್ಟು ನನ್ನ 2 ಕೈಗಳನ್ನು ತಮ್ಮ ಕೈಗಳ ಮಧ್ಯೆ ಅತ್ಯಂತ ಪ್ರೀತಿಯಿಂದ ಸವರುತ್ತಾ ತೀರಾ ಮೃದುವಾದ ಧ್ವನಿಯಲ್ಲಿ ಮಾತನಾಡಲು ಶುರುಮಾಡಿದರು. ನಾನೇನೂ ಬದಲಾಗಿಲ್ಲ ರಾಧಾ. ನಿನಗೆ ಯಾಕೆ ಹಾಗೆ ಅನಿಸುತ್ತಿದೆಯೋ ತಿಳಿಯುತ್ತಿಲ್ಲ. ನಾನು ನಿನ್ನ ಕಣ್ಣೆದುರೇ ನಿನ್ನ ಜೊತೆಯಲ್ಲೇ ಚೆನ್ನಾಗಿಯೇ ಇದ್ದೇನಲ್ಲವೇ? ಆದರೆ ನೀನೇ ಒಮ್ಮೆ ನಿನ್ನ ಒಳಮನಸ್ಸನ್ನು ಕೇಳಿ ಯೋಚನೆ ಮಾಡು. ಈ ಸಣ್ಣ ಪುಟ್ಟ ಹೊರಗಿನ ಕೆಲಸಗಳನ್ನು, ಬ್ಯಾಂಕಿನ ವ್ಯವಹಾರಗಳನ್ನು ಇಷ್ಟು ವಯಸ್ಸಾದರೂ ನೀನು ಕಲಿಯದಿದ್ದರೆ ಹೇಗೆ? ಎಂದಿಗೂ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಸಾಯುವವರೆಗೂ ನನ್ನ ಮೇಲೆಯೇ ಹೀಗೆ ಮಗುವಿನಂತೆ ಅವಲಂಬಿತಳಾಗಿದ್ದರೆ ನಿನ್ನ ಮುಂದಿನ ಜೀವನ ಏನಾಗಬೇಕು? ಎಂದರು. ಅವರ ಆ ಮಾತು ಕೇಳಿ ನಾನು ಕಣ್ಣೀರು ಒರೆಸಿಕೊಳ್ಳುತ್ತಾ ಅವರ ಮುಖವನ್ನೇ ನೋಡಿದೆ. ಅವರು ಮುಂದುವರೆಸಿ, ನಮಗೀಗ ವಯಸ್ಸಾಗುತ್ತಿದೆ ರಾಧಾ, ದೇಹ ಸಡಲುತ್ತಿದೆ. ಕಾಲ ಅನ್ನೋದು ಯಾರಿಗಾಗಿಯೂ ಒಂದೇ ಒಂದು ಕ್ಷಣವೂ ಕಾಯುವುದಿಲ್ಲ. ಮುಂದಿನ ದಿನಗಳಲ್ಲಿ ಯಾವ ದಿನ ನಮ್ಮ ಜೀವನದಲ್ಲಿ ಹೇಗಿರುತ್ತದೆಯೋ, ನಾಳೆ ಬೆಳಗ್ಗೆ ಏನಾಗುತ್ತದೆಯೋ ಅದನ್ನು ಮುಂಚಿತವಾಗಿ ಊಹಿಸಲು ಈ ಪ್ರಪಂಚದಲ್ಲಿ ಯಾರಿಗೆ ಸಾಧ್ಯ ಹೇಳು? ಅದಕ್ಕಾಗಿಯೇ ಹೇಳುತ್ತಿದ್ದೇನೆ, ನಿನಗೆ ಈ ಹೊರಗಿನ ಪ್ರಪಂಚದ ವ್ಯವಹಾರಗಳು, ಬ್ಯಾಂಕ್ ಕೆಲಸಗಳು, ಹಣದ ನಿರ್ವಹಣೆ ಇವೆಲ್ಲವೂ ಕಣ್ಣಾರೆ ಕಂಡು ತಿಳಿದಿದ್ದರೆ ನಿನಗೆ ಒಳ್ಳೆಯದು. ಕಳೆದ 2 ತಿಂಗಳಿಂದ ನಿನಗೆ ಒಣಗುವ ಗಂಟಲಿನಲ್ಲಿ ಕರೆಯುತ್ತಲೇ ಇದ್ದೇನಲ್ಲವೇ? ಆ ಪೆನ್ಷನ್ ಆಫೀಸ್ಗೆ ಒಮ್ಮೆ ನನ್ನ ಜೊತೆ ಬಾ, ಅಲ್ಲಿನ ಅಧಿಕಾರಿಗಳಿಗೆ ನಿನ್ನನ್ನು ಪರಿಚಯಿಸಬೇಕು ಅಂತ. ಆದರೆ ನೀನು ಮಾತ್ರ ಒಂದಲ್ಲ ಒಂದು ನೆಪ ಹೇಳಿ ಅಡುಗೆಮನೆಯ ಕೆಲಸ ತೋರಿಸಿ ಬರದೆ ತಪ್ಪಿಸಿಕೊಂಡೆ ಅಲ್ವಾ ರಾಧಾ? ಎಂದು ಸ್ವಲ್ಪ ಗಂಭೀರವಾದ ಧ್ವನಿಯಲ್ಲಿ ಕೇಳಿದರು. ಅವರ ಆ ನೇರವಾದ ಪ್ರಶ್ನೆಗೆ ನನ್ನ ಹತ್ತಿರ ಯಾವುದೇ ಎದುರು ಉತ್ತರವಿರಲಿಲ್ಲ. ನಾನು ಕೇವಲ ತಲೆ ತಗ್ಗಿಸಿ ಮೂಕಳಾಗಿ ಕುಳಿತೆ. ಅವರು ನಿಧಾನವಾಗಿ ಸೋಫಾದಿಂದ ಎದ್ದು ನಮ್ಮ ಮಲಗುವ ಕೋಣೆಯ ಒಳಗಿದ್ದ ಟೇಬಲ್ ಮೇಲಿಂದ ಒಂದು ಕಪ್ಪು ಬಣ್ಣದ ಹಳೆಯ ಚರ್ಮದ ಪುಟ್ಟ ಡೈರಿಯನ್ನು ತಂದು ನನ್ನ ಕೈಯಲ್ಲಿ ಇಡುತ್ತಾ ಹೇಳಿದರು. ಕಾಲದ ಕರೆ ಯಾವಾಗ ಬರುತ್ತದೋ ತಿಳಿಯದು ರಾಧಾ. ಒಂದು ವೇಳೆ ನಾನು ಇದ್ದಕ್ಕಿದ್ದಂತೆ ನಿನ್ನನ್ನು ಬಿಟ್ಟು ದೂರ ಹೋದರೆ ನೀನು ಇನ್ಯಾರ ಎದುರಲ್ಲೂ ಕೈಚಾಚದೆ, ಮಕ್ಕಳ ಮೇಲೆಯೂ ಭಾರವಾಗದೆ ಒಂಟಿಯಾಗಿ ಧೈರ್ಯದಿಂದ ಬದುಕಬೇಕಲ್ಲವೇ? ಅದಕ್ಕಾಗಿಯೇ ಈ ಡೈರಿಯಲ್ಲಿ ನನಗೆ ಯಾವಾಗ ಏನು ನೆನಪಾಗುತ್ತದೆಯೋ ಆ ಎಲ್ಲಾ ಆಸ್ತಿಯ ವಿವರಗಳನ್ನು, ನಮ್ಮ ಜಮೀನಿನ ಪತ್ರಗಳ ಜಾಗವನ್ನು ದಿನಾಂಕದ ಸಮೇತ ಬರೆದಿಡುತ್ತಿದ್ದೇನೆ. ನಮ್ಮ ಎಲ್ಲಾ ಬ್ಯಾಂಕ್ ಅಕೌಂಟ್ ನಂಬರ್ಗಳು, ಇನ್ಶೂರೆನ್ಸ್ ಪೇಪರ್ಗಳು, ಲಾಕರ್ ಕೀಗಳು ಎಲ್ಲೆಲ್ಲಿವೆ ಮತ್ತು ನನ್ನ ಮೊಬೈಲ್ನ ಇಂಪಾರ್ಟೆಂಟ್ ಪಾಸ್ವರ್ಡ್ಗಳನ್ನು ಕೂಡ ಇದರಲ್ಲಿ ಸ್ಪಷ್ಟವಾಗಿ ಬರೆದಿದ್ದೇನೆ. ಇದನ್ನು ಇವತ್ತಿನಿಂದ ನಿನ್ನ ಪ್ರಾಣದಂತೆ ಜಾಗೃತಿಯಾಗಿ ನಿನ್ನ ಬಳಿಯೇ ಇಟ್ಟುಕೋ ಎಂದರು. ಆ ಡೈರಿಯನ್ನು ನನ್ನ ಕೈಯಲ್ಲಿ ಇಟ್ಟಾಗ ಇಡೀ ಪ್ರಪಂಚವೇ ನಿಂತು ಹೋದಂತಹ ಭೀಕರ ಅನುಭವ ನನಗಾಯಿತು. ಆ ಕಪ್ಪು ಬಣ್ಣದ ಡೈರಿಯನ್ನು ಕೈಯಲ್ಲಿ ಹಿಡಿದುಕೊಂಡ ತಕ್ಷಣ ನನಗೆ ಇಡೀ ಭೂಮಿ ಒಂದು ಕ್ಷಣ ಜೋರಾಗಿ ನಡುಗಿದಂತಾಯಿತು. ಕೈಯಲ್ಲಿದ್ದ ಆ ಪುಟ್ಟ ಪುಸ್ತಕವು ನನಗೆ ಬೆಟ್ಟದಷ್ಟು ಭಾರವಾಗಿ ಕಾಣಿಸತೊಡಗಿತು. ನನ್ನ ಒಳಗೆ ಏನೋ ಒಂದು ದೊಡ್ಡ ಆಘಾತ ಉಂಟಾಗಿ ಗಂಟಲು ಸಂಪೂರ್ಣವಾಗಿ ಒಣಗಿಹೋಗಿತ್ತು. ಕಣ್ಣುಗಳ ಮುಂದೆ ಕತ್ತಲೆ ಕವಿದಂತಾಗಿ ನಾನು ಕಣ್ಣರಳಿಸಿ ಆ ಡೈರಿಯನ್ನು ಮತ್ತು ನನ್ನ ಪತಿಯ ಮುಖವನ್ನು ಶೂನ್ಯವಾಗಿ ನೋಡುತ್ತಾ ಹಾಗೆ ಕಲ್ಲಿನ ಮೂರ್ತಿಯಂತೆ ಸೋಫಾದ ಮೇಲೆ ಕುಳಿತುಬಿಟ್ಟೆ. ಮನಸ್ಸನ್ನು ಹೇಗೋ ಕಷ್ಟಪಟ್ಟು ನಿಭಾಯಿಸಿಕೊಂಡು ಧ್ವನಿ ಸರಿಪಡಿಸಿಕೊಳ್ಳುತ್ತಾ ನಡುಗುತ್ತಿದ್ದ ಧ್ವನಿಯಲ್ಲಿ ಕೇಳಿದೆ, ಏನ್ರೀ, ಒಂದಿಷ್ಟು ಯೋಚನೆ ಮಾಡದೆ ಈ ತರಹ ಮಾತಾಡ್ತಾ ಇದ್ದೀರಲ್ಲ? ಒಂದು ವೇಳೆ ನಿಮ್ಮ ಇಷ್ಟೆಲ್ಲ ಮುನ್ನೆಚ್ಚರಿಕೆಗಳ ಮಧ್ಯೆಯೂ ನಿಮಗಿಂತ ಮೊದಲು ನಾನೇ ಈ ಪ್ರಪಂಚ ಬಿಟ್ಟು ಕಣ್ಣು ಮುಚ್ಚಿದರೆ ಆಗ ನೀವು ಏನು ಮಾಡ್ತೀರಾ ಎಂದೆ. ಅದಕ್ಕೆ ಅವರು ತಮ್ಮ ಮುಖದಲ್ಲಿ ಯಾವುದೇ ಆತಂಕವನ್ನು ತಂದುಕೊಳ್ಳದೆ ತೀರಾ ಸಾಧಾರಣವಾಗಿ, ಅದಕ್ಕೇನಂತೆ ರಾಧಾ, ನಾನಾದರೆ ಗಂಡಸು, ಹೊರಗಿನ ಪ್ರಪಂಚವನ್ನು ಸಂಪೂರ್ಣವಾಗಿ ನೋಡಿದವನು, ಇಷ್ಟು ವರ್ಷ ವ್ಯವಹಾರ ಮಾಡಿದವನು, ನನಗೇನೂ ತೊಂದರೆ ಆಗಲ್ಲ, ನಾನು ಹೇಗೋ ಒಂಟಿಯಾಗಿ ಬದುಕಿಬಿಡುತ್ತೇನೆ ಎಂದರು. ಅವರ ಆ ಧೀಮಂತ ಮಾತು ಕೇಳಿ ನನ್ನ ಹೆಣ್ಣು ಹೃದಯಕ್ಕೆ ಮತ್ತಷ್ಟು ನೋವಾಯಿತು. ನಾನು ತಡೆಯಲಾರದೆ, ಹಾಗಾದರೆ ನಾವು ಇಬ್ಬರೂ ಒಂದೇ ಬಾರಿ ಯಾವುದಾದರೂ ಅಪಘಾತದಲ್ಲೋ ಅಥವಾ ಒಟ್ಟಿಗೆ ಮುದುಕರಾಗಿ ಒಂದು ದಿನ ಸತ್ತು ಹೋದರೆ ಏನಾಗುತ್ತೆ ಎಂದೆ. ಇನ್ನೂ ಏನು ಮಾತನಾಡಬೇಕೆಂದು ತಿಳಿಯದೆ ನನ್ನ ಕಣ್ಣೀರು ಕೆನ್ನೆಯ ಮೇಲೆ ಧಾರಾಕಾರವಾಗಿ ಹರಿಯುತ್ತಿತ್ತು. ಅದಕ್ಕೆ ಅವರು ನನ್ನ ಕಣ್ಣುಗಳನ್ನು ಪ್ರೀತಿಯಿಂದ ನೋಡುತ್ತಾ ಸಣ್ಣದಾಗಿ ಮುಗುಳ್ನಕ್ಕು, ಅಯ್ಯೋ ಹುಚ್ಚಿ, ಇಬ್ಬರೂ ಒಟ್ಟಿಗೆ ಒಂದೇ ಕ್ಷಣದಲ್ಲಿ ಈ ಪ್ರಪಂಚ ಬಿಟ್ಟು ಹೋಗುವುದಕ್ಕಿಂತ ಬೇರೆ ದೊಡ್ಡ ಅದೃಷ್ಟ ಈ ಜನ್ಮದಲ್ಲಿ ಇನ್ನೇನಿದೆ ಹೇಳು ರಾಧಾ ಎಂದರು. ಆ ಮಾತು ಕೇಳಿದ ತಕ್ಷಣ ನನ್ನ ಒಳಮನಸ್ಸು ಒಮ್ಮೆಲೇ ಚೀರಿದಂತಾಯಿತು. ಆ ಭೀಕರ ಕಲ್ಪನೆಯನ್ನು ತಡೆದುಕೊಳ್ಳಲು ನನ್ನ ಕೈಯಲ್ಲಿ ಸಾಧ್ಯವೇ ಇರಲಿಲ್ಲ. ನಾನು ಸೋಫಾದಿಂದ ಕೆಳಗೆ ಜಾರಿ ಅಳುತ್ತಾ ಅವರ ಕಾಲುಗಳ ಬಳಿ ಕುಳಿತುಕೊಂಡೆ.
ಅವರ ಆ ವಯಸ್ಸಾದ ಕೈಯನ್ನು ನನ್ನ ಎದೆಗೆ ಗಟ್ಟಿಯಾಗಿ ಹತ್ತಿ ಹಿಡಿದುಕೊಂಡು, ಪ್ಲೀಸ್, ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ಇಂತಹ ಅಮಂಗಲದ ಮಾತುಗಳನ್ನು ಇನ್ಮೇಲೆ ನನ್ನ ಎದುರು ಆಡಬೇಡಿ. ನನಗೆ ತುಂಬಾ ಭಯವಾಗುತ್ತಿದೆ. ಸಾವು ನೋವು ಅನ್ನೋದು ನಮ್ಮ ಕೈಯಲ್ಲಿ ಇಲ್ಲ ಅನ್ನೋದು ನನಗೂ ಗೊತ್ತು. ಆದರೆ ನಾನು ಹೋದ ಮೇಲೆ ನೀನು ಒಂಟಿಯಾಗಿ ಹೇಗೆ ಬದುಕುತ್ತೀಯಾ ಅನ್ನೋ ಒಂದೇ ಒಂದು ಚಿಂತೆ ನಿಮ್ಮನ್ನು ಕಳೆದ ಕೆಲವು ತಿಂಗಳುಗಳಿಂದ ಒಳಗೊಳಗೆ ತಿಂದಿ ಸಾಯಿಸುತ್ತಿದೆ ಅಂತ ನನಗೆ ಇವತ್ತು ಸ್ಪಷ್ಟವಾಗಿ ಅರ್ಥವಾಯಿತು. ನಾನು ಇನ್ಮೇಲೆ ನೀವು ಹೇಳುವ ಪ್ರತಿಯೊಂದು ಹೊರಗಿನ ಕೆಲಸವನ್ನು, ಬ್ಯಾಂಕ್ ವ್ಯವಹಾರವನ್ನು ಎಷ್ಟೇ ಕಷ್ಟವಾದರೂ ಕಣ್ಣೀರು ಒರೆಸಿಕೊಂಡು ಕಲಿತುಕೊಳ್ಳುತ್ತೇನೆ. ನೀವು ಹೇಳಿದಂತೆಯೇ ಕೇಳುತ್ತೇನೆ. ಆದರೆ ದಯವಿಟ್ಟು ಹೀಗೆ ನನ್ನ ಹತ್ತಿರ ಮೌನವಾಗಿರಬೇಡಿ. ನೀವು ಮೊದಲಿನಂತೆಯೇ ನನ್ನ ಹತ್ತಿರ ನಗುತ್ತಾ ಬೈಯುತ್ತಾ ಮಾತನಾಡಿ. ನಿಮ್ಮನ್ನು ಈ ಸ್ಥಿತಿಯಲ್ಲಿ ನೋಡಲು ನನ್ನ ಜೀವಕ್ಕೆ ಸಾಧ್ಯವಿಲ್ಲ ಎಂದು ಅವರ ಹೆಗಲ ಮೇಲೆ ತಲೆಯಿಟ್ಟು ತಡೆಯಲಾರದೆ ಜೋರಾಗಿ ಅತ್ತುಬಿಟ್ಟೆ. ಇಡೀ ಹಾಲಿನಲ್ಲಿ ನನ್ನ ಅಳುವಿನ ಧ್ವನಿ ಮಾತ್ರ ಪ್ರತಿಧ್ವನಿಸುತ್ತಿತ್ತು. ನನ್ನ ಆ ನಿಷ್ಕಲ್ಮಶವಾದ ಅಳುವನ್ನು, ನನ್ನೊಳಗಿನ ಅಪಾರವಾದ ಪ್ರೀತಿ ಮತ್ತು ಹೆದರಿಕೆಯನ್ನು ನೋಡಿ ಅವರ ಕಣ್ಣುಗಳು ಕೂಡ ಒಮ್ಮೆಲೇ ತೇವವಾದವು. ತಮಗರಿವಿಲ್ಲದಂತೆಯೇ ಅವರ ಕಣ್ಣಿನ ತುದಿಯಿಂದ ಒಂದು ಹನಿ ಕಣ್ಣೀರು ಕೆನ್ನೆಯ ಮೇಲೆ ಜಾರಿತ್ತು. ಅವರು ತಕ್ಷಣ ಅದನ್ನು ಒರೆಸಿಕೊಳ್ಳುತ್ತಾ, ನನ್ನ ತಲೆಯನ್ನು ತುಂಬಾ ಪ್ರೀತಿಯಿಂದ ಸವರುತ್ತಾ, ತಮ್ಮ ಎಂದಿನ ಮುಗುಳ್ನಗೆಯನ್ನು ಮುಖದ ಮೇಲೆ ತಂದುಕೊಂಡು ಹೇಳಿದರು, ಛೇ, ಹುಚ್ಚಿ ರಾಧಾ, ಈಗಲೇ ನನಗೇನೋ ಆಗಿಬಿಡುತ್ತದೆ ಎಂದು ಮನಸ್ಸಿಗೆ ಹಚ್ಚಿಕೊಂಡು ಹೀಗೆ ಮಗುವಿನ ತರಹ ಕೊರಗಬೇಡ. 2 ತಿಂಗಳ ಹಿಂದೆ ನಾವು ಸಿಟಿಯ ದೊಡ್ಡ ಹಾಸ್ಪಿಟಲ್ಗೆ ಹೋಗಿದ್ದಾಗ ಡಾಕ್ಟರ್ ರಮೇಶ್ ನನ್ನ ಎಲ್ಲಾ ಬಾಡಿ ರಿಪೋರ್ಟ್ಸ್ ನೋಡಿ ನಿನಗೆ ಏನು ಹೇಳಿದ್ದರು? ಆರೋಗ್ಯದ ದೃಷ್ಟಿಯಿಂದ ನನಗೆ ಯಾವುದೇ ತೊಂದರೆ ಇಲ್ಲ, ಹಾರ್ಟ್ ಕೂಡ ಪರ್ಫೆಕ್ಟ್ಲಿ ಆಲ್ ರೈಟ್ ಇದೆ ಎಂದು ಹೇಳಿದ್ದಾರಲ್ಲವೇ? ನನಗೀಗ ಯಾವುದೇ ಕಾಯಿಲೆ ಇಲ್ಲ, ನಾನು ಚೆನ್ನಾಗಿಯೇ ಇದ್ದೇನೆ. ಆದರೆ ರಾಧಾ, ಈ ಮನುಷ್ಯನ ಜೀವನ ಅನ್ನೋದು ನೀರಿನ ಮೇಲಿನ ಗುಳ್ಳೆಯ ತರಹ. ಒಂದು ವೇಳೆ ಆ ದೇವರು ನನ್ನನ್ನು ಇದ್ದಕ್ಕಿದ್ದಂತೆ ಯಾವುದೇ ಮುನ್ಸೂಚನೆ ಇಲ್ಲದೆ ಕರೆದುಕೊಂಡು ಹೋದರೆ ನಾನೇನು ಮಾಡಲು ಸಾಧ್ಯವಿಲ್ಲ ತಾನೆ? ನಾನು ಮತ್ತೆ ಮತ್ತೆ ನಿನಗೆ ಆ ವಿಷಯವನ್ನೇ ಹೇಳುತ್ತಿದ್ದೇನೆ. ನಾನಾದರೆ ಹೊರಗೆ ಅಲೆದಾಡಿ ಕಷ್ಟಪಟ್ಟು ಹೇಗೋ ಒಂಟಿಯಾಗಿ ಬದುಕಬಲ್ಲೆ. ಆದರೆ ನೀನು ಇಷ್ಟು ವರ್ಷ ಕೇವಲ ಮನೆ, ಅಡುಗೆ, ಸಂಸಾರ ಅಂತ ಇಡೀ ಜಗತ್ತನ್ನೇ ಈ 4 ಗೋಡೆಗಳ ಮಧ್ಯೆ ಸೀಮಿತ ಮಾಡಿಕೊಂಡವಳು. ಒಂದು ದಿನ ಅನಿವಾರ್ಯವಾಗಿ ಒಂಟಿಯಾಗಿ ಇರಬೇಕಾದ ಪರಿಸ್ಥಿತಿ ಬಂದರೆ ನಿನಗೆ ಹೊರಗಿನವರು ಯಾರೂ ಮೋಸ ಮಾಡಬಾರದು, ಯಾವುದೇ ತೊಂದರೆಯಾಗಬಾರದು. ನಿನ್ನನ್ನು ಎಲ್ಲಾ ರೀತಿಯಿಂದಲೂ ಸುರಕ್ಷಿತವಾಗಿ ಇಡುವುದು ಈ ಪತಿಯಾಗಿ ನನ್ನ ಜವಾಬ್ದಾರಿಯಲ್ವೇ ಎಂದು ನನ್ನ ಮುಖವನ್ನು ಎತ್ತಿ ನೇರವಾಗಿ ನೋಡಿದರು. ಅವರು ನನ್ನ ಕಣ್ಣೀರನ್ನು ತಮ್ಮ ಕೈಗಳಿಂದಲೇ ಒರೆಸುತ್ತಾ ಆ ಮೌನದ ಹಿಂದಿದ್ದ ಅಸಲಿ ಸತ್ಯವನ್ನು ಸಂಪೂರ್ಣವಾಗಿ ಬಿಚ್ಚಿಟ್ಟರು. ನಿನ್ನ ಬಳಿ ಹಣದ ಭದ್ರತೆಯಿದ್ದು, ಹೊರಗಿನ ಪ್ರಪಂಚದ ಜ್ಞಾನವಿದ್ದರೆ, ನಿನ್ನ ಕೆಲಸಗಳನ್ನು ಯಾರ ಸಹಾಯವೂ ಇಲ್ಲದೆ ನೀನೇ ಸ್ವತಂತ್ರವಾಗಿ ಮಾಡಿಕೊಳ್ಳಲು ಶಕ್ತಳಾದರೆ, ನೀನು ಇನ್ಮೇಲೆ ಇನ್ಯಾರ ಮುಂದೆಯೂ ತಲೆ ತಗ್ಗಿಸಬೇಕಾಗಿಲ್ಲ. ಕೊನೆಗೆ ನಮ್ಮ ಮಕ್ಕಳ ಮೇಲೆಯೂ 1 ರೂಪಾಯಿಗೆ ಅವಲಂಬಿತಳಾಗದೆ, ಅತ್ಯಂತ ಗೌರವದಿಂದ, ಸ್ವಾಭಿಮಾನದಿಂದ ಮತ್ತು ಹೆಮ್ಮೆಯಿಂದ ನಿನ್ನ ಕಾಲ ಮೇಲೆ ನೀನು ಬದುಕಬಲ್ಲೆ. ಜೀವನದಲ್ಲಿ ಮುಂದೆ ಏನೇ ಕಷ್ಟ ಬಂದರೂ ಧೈರ್ಯದಿಂದ ಎದುರಿಸುವುದನ್ನು ಇವತ್ತಿನಿಂದಲೇ ಕಲಿಯಬೇಕು. ಅಷ್ಟೇ ಹೊರತು ನಾನೇನೂ ಬದಲಾಗಿಲ್ಲ ರಾಧಾ. ನಿನ್ನ ಮೇಲಿನ ನನ್ನ ಕಾಳಜಿ ಎಂದಿಗೂ ಕಡಿಮೆಯಾಗಿಲ್ಲ. ಈಗಲಾದರೂ ನಿನ್ನ ಮನಸ್ಸಿನ ಆ ಅನಗತ್ಯ ಗೊಂದಲ, ಭಯ ದೂರವಾಯಿತೆ? ಇನ್ನು ಅಳೋದು ಸಾಕು, ಎದ್ದೇಳು. ಹೋಗಿ ಮುಖ ತೊಳೆದುಕೊಂಡು ಬಾ. ಇವತ್ತೇ ಆ ಪೆನ್ಷನ್ ಆಫೀಸ್ಗೆ ಹೋಗಿ ನಿನ್ನ ಸಹಿ ಹಾಕುವ ಕೆಲಸ ಮುಗಿಸೋಣ. ಅಲ್ಲಿಂದ ಬರುವಾಗ ಹಾಗೆ ಕ್ಲಬ್ಗೆ ಹೋಗಿ ನೆರೆಹೊರೆಯವರ ಜೊತೆ ಸ್ವಲ್ಪ ಸಮಯ ಕಳೆದು ಬರೋಣ ಎಂದು ಹೇಳುತ್ತಾ ನನ್ನ ಕೈ ಹಿಡಿದು ಎಬ್ಬಿಸಿದರು. ಅವರ ಆ ನಿಗೂಢ ಮೌನದ ಹಿಂದಿದ್ದ ಆಳವಾದ ಪ್ರೀತಿ, ಮರುಭೂಮಿಯಂತಹ ಬದುಕಿಗೆ ನೆರಳಾಗಬಲ್ಲ ಆ ದೂರದೃಷ್ಟಿಯ ಕಾಳಜಿಯನ್ನು ಸಂಪೂರ್ಣವಾಗಿ ಅರಿತುಕೊಂಡ ನನ್ನ ಕಣ್ಣುಗಳಲ್ಲಿ ಈ ಬಾರಿ ದುಃಖದ ಕಣ್ಣೀರಿನ ಬದಲು ಅಪಾರವಾದ ಹೆಮ್ಮೆಯ ಮತ್ತು ಕೃತಜ್ಞತೆಯ ಕಣ್ಣೀರು ತುಂಬಿ ಬಂದಿತು. ನಾನು ಆ ಕಪ್ಪು ಡೈರಿಯನ್ನು ಭರವಸೆಯ ಹೊಸ ಬೆಳಕಿನಂತೆ ನನ್ನ ಎದೆಗೆ ಗಟ್ಟಿಯಾಗಿ ಅಪ್ಪಿಕೊಂಡೆ. ಸ್ನೇಹಿತರೆ, ಈ ಕಥೆ ಕೇವಲ ರಾಧಾ ಮತ್ತು ರಂಗನಾಥ್ ಅವರದ್ದಲ್ಲ. ಇದು ನಿಮ್ಮೆಲ್ಲರ ಮನೆಯ ಕಥೆ. ನಮ್ಮ ಸಮಾಜದಲ್ಲಿ ಇವತ್ತಿಗೂ ಎಷ್ಟೋ ಕುಟುಂಬಗಳಲ್ಲಿ ಹೆಣ್ಣುಮಕ್ಕಳು ಕೇವಲ ಅಡುಗೆ ಮನೆ, ಸಂಸಾರ, ಮಕ್ಕಳು ಅಂತ ಇಡೀ ಜಗತ್ತನ್ನು 4 ಗೋಡೆಗಳ ಮಧ್ಯೆ ಮುಗಿಸಿಬಿಡುತ್ತಾರೆ. ಮನೆಯ ಯಜಮಾನ ಇರೋವರೆಗೂ ಯಾವುದೇ ಯೋಚನೆ ಇಲ್ಲದೆ ಇರುತ್ತಾರೆ. ಆದರೆ ನೆನಪಿಡಿ, ಜೀವನ ಅನ್ನೋದು ಯಾವಾಗಲೂ ಒಂದೇ ತರ ಇರಲ್ಲ. ಕಾಲ ಯಾರಿಗಾಗಿಯೂ ಕಾಯಲ್ಲ. ಈ ಕಥೆಯಲ್ಲಿ ರಂಗನಾಥ್ ಅವರು ಮಾಡಿದ ಹಾಗೆ ಪ್ರತಿಯೊಬ್ಬ ಪತಿಯೂ ತನ್ನ ಪತ್ನಿಗೆ ಕೇವಲ ಪ್ರೀತಿಯನ್ನು ಮಾತ್ರ ಕೊಡುವುದಲ್ಲ, ಅವಳ ಅನುಪಸ್ಥಿತಿಯಲ್ಲೂ ಅವಳು ಯಾರ ಮುಂದೆಯೂ ಕೈಚಾಚದೆ ಬದುಕುವಂತಹ ಧೈರ್ಯ,
ಬ್ಯಾಂಕ್ ವ್ಯವಹಾರ ಮತ್ತು ಹೊರಗಿನ ಪ್ರಪಂಚದ ಜ್ಞಾನವನ್ನು ಕಲಿಸಿಕೊಡಬೇಕು. ಅದು ನಿಜವಾದ ಕಾಳಜಿ. ಹಾಗೆಯೇ ಹೆಣ್ಣು ಮಕ್ಕಳಾದ ನಾವು ಕೂಡ ಎಲ್ಲದಕ್ಕೂ ಗಂಡ ಅಥವಾ ಮಕ್ಕಳ ಮೇಲೆಯೇ ಅವಲಂಬಿತರಾಗದೆ ಹೊರಗಿನ ಪ್ರಪಂಚವನ್ನು ನೋಡಿ ಸ್ವಾವಲಂಬಿಗಳಾಗಿ ಬದುಕುವುದನ್ನು ಇವತ್ತಿನಿಂದಲೇ ಕಲಿಯಬೇಕು. ಹಣದ ಭದ್ರತೆ ಮತ್ತು ಜ್ಞಾನ ಇದ್ದಾಗ ಮಾತ್ರ ಒಬ್ಬ ಹೆಣ್ಣು ಇಡೀ ಸಮಾಜದಲ್ಲಿ ಗೌರವದಿಂದ ಮತ್ತು ಸ್ವಾಭಿಮಾನದಿಂದ ತಲೆ ಎತ್ತಿ ಬದುಕಲು ಸಾಧ್ಯ. ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ, ನಿಮ್ಮ ಮನೆಯವರಿಗೂ ಇದು ಉಪಯುಕ್ತ ಅನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹದ್ದೇ ಮತ್ತಷ್ಟು ಅರ್ಥಪೂರ್ಣ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ. ಮತ್ತೊಂದು ಸುಂದರವಾದ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ನಮಸ್ಕಾರ.